ತಂದಿದ್ದೇನೆ. ಅದರ ಶೀರ್ಷಿಕೆ ಹೀಗಿದೆ: ದೇವರನ್ನು ಘನಪಡಿಸಿರಿ, ದೇವರು ನಿಮ್ಮನ್ನು ಘನಪಡಿಸುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಏನು? ದೇವರನ್ನು ಘನಪಡಿಸಿರಿ, ದೇವರು ನಿಮ್ಮೊಬ್ಬೊಬ್ಬರನ್ನು ಘನಪಡಿಸುತ್ತಾನೆ. ಹಲ್ಲೆಲೂಯಾ. ಇವತ್ತಿನ ಈ ಶತಮಾನ ಬಹಳ ಒಂದು ಏನು ಹೇಳಿದರೆ, ದೇವರ ಬಗ್ಗೆ ಬಹಳ ಕಡಿಮೆಯಾದಂಥ ಒಲವನ್ನು, ಪ್ರೀತಿಯನ್ನು ತೋರಿಸುವಂಥ ನಾವು ಶತಮಾನದಲ್ಲಿದ್ದೇವೆ. 21ನೇ ಶತಮಾನ ದೇವರ ಬಗ್ಗೆ ಭಕ್ತಿ, ದೇವರ ಮೇಲೆ ಪ್ರೀತಿ ಇತ್ಯಾದಿ ಎಲ್ಲ ಸಂಗತಿಗಳು ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಅದು ಯಾವುದೇ ಧರ್ಮವನ್ನು ತೆಗೆದುಕೊಳ್ಳಿ, ಎಲ್ಲ ಧರ್ಮಗಳಲ್ಲಿ ಇವತ್ತು ಪ್ರಪಂಚಾದ್ಯಂತ ಏಥಿಯಿಸ್ಟ್ ಅಂದರೆ ನಾಸ್ತಿಕರ ಸಂಖ್ಯೆ ಏನಾಗ್ತಾ ಇದೆ? ಹೆಚ್ಚಾಗ್ತಾ ಇದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನಾವು ಯಾವುದೋ ಒಂದು ಅದು ನನಗೆ ನೆನಪಿಗೆ ಬರ್ತಾ ಇಲ್ಲ. ಹೀಗೆ ನಮ್ಮ ದೇಶ ಮಾತ್ರವಲ್ಲ, ಇಡೀ ಪ್ರಪಂಚಾದ್ಯಂತ ಯಾವುದೇ ವ್ಯಕ್ತಿಯನ್ನು ನೀವು ಡೈರೆಕ್ಟ್ ಹೋಗಿ ಇಂಟರ್ವ್ಯೂ ಮಾಡಿದರೆ, ವಾಟ್ ಈಸ್ ಯುವರ್ ರಿಲಿಜನ್? ಐ ಡೋಂಟ್ ಹ್ಯಾವ್ ಎನಿ ರಿಲಿಜನ್, ನನಗೆ ಯಾವ ಧರ್ಮ ಇಲ್ಲ ಎಂಬುದಾಗಿ. ಯಾಕೆಂದರೆ ಅವರು ಏನು ಮಾಡಲಿಲ್ಲ? ಸತ್ಯವನ್ನು ಹುಡುಕಲಿಲ್ಲ, ಅವರಿಗೆ ಸತ್ಯ ಸಿಗಲಿಲ್ಲ. ಇವತ್ತು ಮನುಷ್ಯರಾದ ನಮಗೆ ಬಹಳ ಪ್ರಾಮುಖ್ಯವಾಗಿ ಬೇಕಾಗಿರುವಂಥದ್ದು ಸತ್ಯವನ್ನು ಹುಡುಕಬೇಕು. ಮನುಷ್ಯನಿಗೆ ಒಂದು ದೇವರೊಂದು ವಿಶೇಷವಾದ ಜ್ಞಾನ ಕೊಟ್ಟಿದ್ದಾನೆ, ಪ್ರಾಣಿಗಳಿಗಿಲ್ಲ. ಪ್ರಾಣಿಗಳಿಗೆ ಸ್ವಲ್ಪ ಜ್ಞಾನ, ಮೆಮೊರಿಯನ್ನು ಕೊಟ್ಟಿದ್ದಾನೆ. ಕೆಲವು ನಾವು ಮಾಡುವಂಥ 1% ಅವುಗಳು ಮಾಡುವುದಿಲ್ಲ. ಮನುಷ್ಯನು ಮಾಡುವಂಥ 1% ಅಲ್ಲ, 0.00 ಎಷ್ಟೋ ಒಂದು ಅಷ್ಟು ಕಡಿಮೆ ಪರ್ಸೆಂಟೇಜಲ್ಲಿ ಏನೋ ಒಂದು ಸ್ವಲ್ಪ ಜ್ಞಾನ ಕೊಟ್ಟಿದ್ದಾನೆ. ಆದರೆ ಮನುಷ್ಯನಿಗೆ ದೇವರು ಜ್ಞಾನ ಕೊಟ್ಟಂಥ ಉದ್ದೇಶ ನಾವು ಆತನನ್ನು ಹೆಚ್ಚಾಗಿ ತಿಳಿದುಕೊಳ್ಳಬೇಕೆಂಬುದಾಗಿ. ಹಲ್ಲೆಲೂಯಾ. ನಾವು ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ಸೃಷ್ಟಿ ಮಾಡಿದ ದೇವರನ್ನು ಇನ್ನೂ ಹೆಚ್ಚಾಗಿ ನಾವು ತಿಳಿದುಕೊಳ್ಳಬೇಕು. ಇವತ್ತು ಉದಯವಾಣಿ ಪೇಪರ್ನಲ್ಲಿ ಚೈನಾ ದೇಶದವರು ಒಂದು ರೋಬೋಟಲ್ಲಿ ಒಂದು ಗರ್ಭ ಧರಿಸಿದಂಥ ಒಂದು ಮಗುವನ್ನು ಒಂದು ಪಿಕ್ಚರ್ನಲ್ಲಿತ್ತು. ಅದರಲ್ಲಿ ಬರೆದಿದೆ 2026ನಲ್ಲಿ ಮುಂದೆ ಆರ್ಟಿಫಿಷಿಯಲ್ ಆಗಿ ಸುಮಾರು ಒಂದು 10 ಲಕ್ಷ 13 ಲಕ್ಷ ಖರ್ಚು ಮಾಡಿದರೆ ನಿಮಗೆ ಆರ್ಟಿಫಿಷಿಯಲ್ ಆಗಿ ಒಂದು ಮಗುವನ್ನು ಆ ಮಿಷನ್ಗಳಿಂದ ನೀವೇನು ಮಾಡ್ತೀರಂತೆ, ಆ ಮಗುವನ್ನು ಪಡೆದುಕೊಳ್ಬೋದು ಎಂಬುದಾಗಿ. ಮಿಷನ್ಗಳಿಗೆ ಗರ್ಭಕೋಶದ ಥರ ಗರ್ಭಚೀಲವನ್ನು ಮಾಡಿ ಆ ಗರ್ಭದೊಳಗಿಂದ, ಆರ್ಟಿಫಿಷಿಯಲ್ ಗರ್ಭದೊಳಗಿಂದ ಮಗು ಜನಿಸುವ ಹಾಗೆ 2026ನೇ ಇಸ್ವಿಯಲ್ಲಿ ಬರಬಹುದು ಎಂಬುದಾಗಿ ಇವತ್ತಿನ ಉದಯವಾಣಿ ಪೇಪರ್ಲಿತ್ತು. ಮನುಷ್ಯನ ಜ್ಞಾನ ನೋಡಿ, ಮನುಷ್ಯನು ಎಷ್ಟು ವಿಚಿತ್ರವಾದಂಥ ಕಾರ್ಯಗಳಿಗೆ ಕೈ ಹಾಕುತ್ತಾ ಇದ್ದಾನೆ. ಅವನಿಗೆ ಗೊತ್ತಿಲ್ಲ, ನಾನು ಕೈ ಹಾಕುತ್ತಿರುವಂಥ ಈ ಕೆಲಸಗಳಲ್ಲಿ ನಾನು ದೇವರಿಗೆ ವಿರೋಧವಾಗಿ ನಿಲ್ತಾ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಮನುಷ್ಯನು ಎಷ್ಟು ಜ್ಞಾನವನ್ನು ಉಪಯೋಗಿಸಿಕೊಂಡು ಆತನ ಕೆಲಸವನ್ನು ಮಾಡುತ್ತಿರುವುದಾದರೂ ಸಹ ಅವನು ಅರ್ಥ ಮಾಡಿಕೊಳ್ತಾ ಇಲ್ಲ, ನಾನು ಸೃಷ್ಟಿಕರ್ತನಾದ ದೇವರಿಗೆ ವಿರೋಧವಾಗಿ ನಿಂತಿದ್ದೇನೆ, ನಾನು ಕೆಲಸವನ್ನು ಮಾಡುತ್ತಾ ಇದ್ದೇನೆ, ನನ್ನ ಸಂಶೋಧನೆ ಎಲ್ಲವೂ ನಾನು ದೇವರು ನನಗೆ ಕೊಟ್ಟಂಥ ಜ್ಞಾನವನ್ನು ನಾನು ಆತನನ್ನು ತಿಳಿದುಕೊಳ್ಳದ ಬದಲಿಗೆ ಆತನಿಗೆ ವಿರೋಧವಾಗಿ ನಡೆದುಕೊಳ್ಳುತ್ತಾ ಇದ್ದೇನೆ ಎಂಬ ಜ್ಞಾನವಿಲ್ಲ. ಆದರೆ ಒಂದು ದಿವಸ ಬರಲಿಕ್ಕಿದೆ, ಅವರ ಜ್ಞಾನವನ್ನು ನಿರರ್ಥಕ ಮಾಡಲಿಕ್ಕೆ ದೇವರಿಗೆ ಸಾಧ್ಯವಿದೆ. ಹಾಲಲ್ಲಿ ಒಂದು ದಿವಸ ಬರಲಿಕ್ಕಿದೆ, ದೇವರು ಜ್ಞಾನಿಗಳೆಂಬುದಾಗಿ ಹೇಳಿಕೊಳ್ಳುವರ ಜ್ಞಾನವನ್ನು ದೇವರು ಮೂರ್ಖವಾಗಿ ಮಾಡಲಿಕ್ಕಿದ್ದಾನೆ. ಯಾಕೆಂದರೆ ನಮ್ಮ ದೇವರು ಸರ್ವಶಕ್ತನಾದ ನಿಮಿತ್ತವಾಗಿ. ಹಲ್ಲೆಲೂಯಾ. ಇವತ್ತು ಲೋಕದಲ್ಲಿ ನಾವು ದೇವರನ್ನು ಘನಪಡಿಸಬೇಕು. ಯಾರನ್ನು? ನಮ್ಮ ಸೃಷ್ಟಿಕರ್ತನಾದ ದೇವರನ್ನು ಘನಪಡಿಸಬೇಕು. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ, ಬಹಳ ನಮಗೆ ಗೊತ್ತಿರುವಂಥ ವಾಕ್ಯ. ನೀವು ಬಹಳ ಫಲವನ್ನು ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ನೀವು ಬಹಳ ಫಲ ಕೊಡುವುದರಿಂದಲೇ ಯಾರಿಗೆ ಮಹಿಮೆ ಉಂಟಾಗ್ತದಂತೆ? ನಮ್ಮ ತಂದೆಗೆ. ಇವತ್ತು ನಾವು ನಮ್ಮ ದೇವರನ್ನು ಹೇಗೆ ಘನಪಡಿಸಲು ಸಾಧ್ಯ? ನಾನು ಮತ್ತು ನೀವು ನನ್ನ ಯೇಸುವಿಗೆ ಗೌರವವನ್ನು ಹೇಗೆ ತರಲಿಕ್ಕೆ ಸಾಧ್ಯ? ಅಥವಾ ಆತನನ್ನು ಉನ್ನತೀಕರಿಸುವುದು ಹೇಗೆ? ಆತನನ್ನು ಮೇಲಕ್ಕೆತ್ತುವುದು ಹೇಗೆ? ಎಕ್ಸಾಲ್ಟ್ ಮಾಡೋದು ಹೇಗೆ? ಗ್ಲೋರಿಫೈ ಮಾಡೋದು ಹೇಗೆ? ವಾಕ್ಯದಲ್ಲಿ ಓದ್ತೇವೆ, ಸ್ವಾಮಿ ಹೇಳ್ತಾನೆ, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಮ್ಮ ತಂದೆಗೆ ಏನಾಗಬೇಕು? ಮಹಿಮೆ ಉಂಟಾಗಬೇಕು. ಇವತ್ತು ನನ್ನನ್ನು ಮತ್ತು ನಿಮ್ಮನ್ನು ಉಂಟು ಮಾಡಿದ ದೇವರು ನನ್ನ ಮುಖಾಂತರ ನಿಮ್ಮ ಮುಖಾಂತರ ಮಹಿಮೆ ಸಲ್ಲಲ್ಪಡಬೇಕು.
ಹೇಗೆ ಸಲ್ಲಲ್ಪಡ್ತದೆ ಎಂಬುದಾಗಿ ಯೇಸು ಹೇಳ್ತಾನೆ, ನೀವು ಬಹಳ ಫಲವನ್ನು ಕೊಡುವುದರಿಂದ. ಹಾಲೆಲೂಯಾ. ಫಲವನ್ನು ಕೊಡುವುದರೆಂದರೆ ಅಂದರೆ ಏನು? 9 ಫಲಗಳಿದೆ. ಹಾಲೆಲೂಯಾ. ಯಾವುದೆಲ್ಲ ಫಲಗಳು ನಮಗೆ ಗೊತ್ತಿದೆ. ಎಲ್ಲ ಫಲಗಳು, 9 ಫಲಗಳಲ್ಲಿ ನಾವೇನಾಗಬೇಕು? ದೇವರನ್ನು ಗೌರವಿಸಬೇಕು. ದೇವರನ್ನು ಫಲ ಕೊಡುವುದರ ಮುಖಾಂತರವಾಗಿ ನಾವು ಗೌರವಿಸಬೇಕು. ಇವತ್ತು ಅಂಥ ರೀತಿಯಾಗಿ ನಾವು ಜೀವಿಸುವುದಾದರೆ ವಾಕ್ಯ ಹೇಳ್ತದೆ, ಆತನ ಶಿಷ್ಯರಾಗಿರುವಿರಿ. ಮೊನ್ನೆ ಶುಕ್ರವಾರ ದಿನ ಪಾಲ್ ಜಾಯ್ ಅವರು ಮಾಡ್ತಾಯಿದ್ರು. ಸಭೆಗೆ ದೇವರು ವಿಶ್ವಾಸಿಗಳ ಸಂಖ್ಯೆಯನ್ನು ಆತನು ಹುಡುಕುತ್ತಾ ಇಲ್ಲ. ಏನು ಹುಡುಕುತ್ತಾ ಇಲ್ಲ? ಜನರಲ್ಲಿ ಈಗ ನಾವು ಇಷ್ಟು ಜನ ಇದ್ದೇವೆ, ಇದರಲ್ಲಿ ವಿಶ್ವಾಸಿಗಳೆಂಬುದಾಗಿ ಹೇಳಿಕೊಳ್ಳುವವರ ಬಗ್ಗೆ ದೇವರಿಗೆ ಇಷ್ಟವಿಲ್ಲ. ಆದರೆ ಯಾರು ಆತನ ಶಿಷ್ಯರಾಗಿರುತ್ತಾರೋ ಅವರ ಬಗ್ಗೆ ಹೆಚ್ಚಿನ ಕಾಳಜಿ, ಇಷ್ಟ ಎಂಬುದಾಗಿ ಅವರು ಹೇಳಿದರು. ಹಾಲೆಲೂಯಾ. ಇವತ್ತು ನಾವು ವಿಶ್ವಾಸಿಗಳಾಗಿರುವುದಲ್ಲ, ನಾವು ಏನಾಗಿರಬೇಕು? ಶಿಷ್ಯರಾಗಿರಬೇಕು. ಇವತ್ತು ರಾಂಗ್ ಆದ ಟರ್ಮನ್ನು ಒಬ್ಬ ವ್ಯಕ್ತಿ ಯೇಸು ಸ್ವಾಮಿನ ಕಂಡುಕೊಂಡವನಿಗೆ ಕೊಡ್ತಾನೆ. ಆತ ಹಿ ಈಸ್ ಅ ಬಿಲಿವರ್. ಎಲ್ಲ ಧರ್ಮಗಳಲ್ಲಿ ಅವರು ಬಿಲಿವರೇ. ಒಬ್ಬ ಇಸ್ಲಾಮನ್ನು ಫಾಲೋ ಮಾಡೋನು, ಅವನಿಗೂ ಹಿ ಈಸ್ ಅ ಬಿಲಿವರ್ ಆಫ್ ಇಸ್ಲಾಮ್. ಹಿಂದೂ ರಿಲಿಜನನ್ನು ಫಾಲೋ ಮಾಡೋನು, ಹಿ ಈಸ್ ಆಲ್ಸೋ ಫಾಲೋವರ್ ಆಫ್ ಹಿಂದೂಯಿಸಮ್. ಅವನಿಗೂ ಬಿಲಿವರ್ ಎಂಬುದಾಗಿ ಹೇಳ್ತೇವೆ. ನಾವು ಬಿಲಿವರ್. ನಮಗೂ ಮತ್ತು ಅವರಿಗೆ ಏನು ವ್ಯತ್ಯಾಸ? ಆಗಾದರೆ ನಮಗಿರಬೇಕಾದ ವ್ಯತ್ಯಾಸ, ನಾವು ಆತನ ಶಿಷ್ಯರಾಗಿ ಇರಬೇಕು. ಶಿಷ್ಯನ ಕೆಲಸವೇನು? ಗುರುವಿನ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಳ್ತಾನೆ. ಒಬ್ಬ ಗುರು ಏನು ಹೇಳುತ್ತಾನೋ ಅವನ ಪ್ರತಿಯೊಂದು ಮಾತಿಗೆ ಆಯ್ತು ಗುರುವೇ ನಾನು ಮಾಡುತ್ತೇನೆ, ಆಯ್ತು ಗುರುವೇ ನೀನು ಹೇಳಿದಂತೆ ನಾನು ಕೇಳುತ್ತೇನೆ. ಗುರು ಹೇಳ್ತಾನೆ ನೀನು ಅಲ್ಲಿ ಹೋಗು, ಅಲ್ಲಿಂದ ಏನಾದರೂ ತೆಗೆದುಕೊಂಡು ಬಾ, ಹೋಗ್ತಾನೆ ಶಿಷ್ಯನು. ಇವತ್ತು ನಾವು ಆ ಶಿಷ್ಯರುಗಳಾಗಬೇಕು. ಎಷ್ಟು ಜನ ಆಗಬೇಕೆಂಬುದಾಗಿ ಬಯಕೆ ಇದೆ? ಹಾಲೆಲೂಯಾ. ನಾವೆಲ್ಲರೂ ಆತನ ಶಿಷ್ಯರಾಗಬೇಕು ಪ್ರಿಯರೇ. ಎಸ್, ದೇವರು ನಮಗೆ ಕೆಲಸ ಕಾರ್ಯಗಳನ್ನು ಕೊಟ್ಟಿದ್ದಾನೆ. ಹೌದು, ಆಶೀರ್ವಾದವಿದೆ, ಹಣವಿದೆ, ಮನೆ ಇದೆ, ಕಾರುಗಳಿರಬಹುದು, ಎಲ್ಲವೂ ನಮಗೆ ದೇವರು ಫೆಸಿಲಿಟೀಸ್ಗಳನ್ನು ಕೊಟ್ಟಿರ್ಬೋದು. ಆದರೆ ಅದೆಲ್ಲ ಯಾಕೆ ನಮಗೆ ಕೊಟ್ಟಿದ್ದಾನೆ? ನಮಗೆ ಕೊಟ್ಟದರ ಮುಖಾಂತರವಾಗಿ ನಾವು ದೇವರಿಗೆ ಮಹಿಮೆ ಸಲ್ಲಿಸಬೇಕು. ಹಾಲೆಲೂಯಾ. ನಮಗೆ ಏನು ದೇವರು ಕೊಟ್ಟಿದ್ದಾನೋ ಅದರ ಮುಖಾಂತರ ದೇವರಿಗೆ ನಾವು ಗೌರವವನ್ನು ಸಲ್ಲಿಸಬೇಕೆಂಬುದಾಗಿ ನೋಡಿದವರು ಹೇಳಬೇಕು, ಇವರಿಗೆ ದೇವರು ಸಹಾಯವನ್ನು ಮಾಡಿದ್ದಾನೆ. ಹಾಲೆಲೂಯಾ. ನೋಡಿದವರು ಹೇಳಬೇಕು, ದೇವರು ಇವರಿಗೆ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸಿ ಇವತ್ತು ಉನ್ನತಕ್ಕೆ ಅವರನ್ನು ತಂದಿದ್ದಾನೆ. ಇದು ನಮ್ಮ ಸಾಕ್ಷಿ. ಈ ಮುಖಾಂತರ ನಮ್ಮ ದೇವರಿಗೆ ಏನಾಗ್ತದೆ? ಮಹಿಮೆಯನ್ನು ತರುವಂಥದ್ದಾಗಿದೆ ಪ್ರಿಯರೇ. ಇಲ್ಲಿ ನಾವು 1 ಕೊರಿಂಥದಲ್ಲಿ ನಾವು ನೋಡುತ್ತೇವೆ, 15ನೇ ಅಧ್ಯಾಯ 40 ಮತ್ತು 41ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಇಲ್ಲದೆ ವ್ಯತ್ಯಾಸಗಳ ಬಗ್ಗೆ ಇಲ್ಲಿ ವಾಕ್ಯದಲ್ಲಿ ಓದ್ತೇವೆ. ಇದಲ್ಲದೆ ಪರಲೋಕದ ದೇಹಗಳುಂಟು. ಪೌಲನು ಹೇಳ್ತಿದ್ದಾನೆ, ಪರಲೋಕದ ದೇಹಗಳುಂಟು, ಭೂಲೋಕದ ದೇಹಗಳುಂಟು. ಆದರೆ ಪರಲೋಕದ ದೇಹಗಳ ಮಹಿಮೆ ಬೇರೆ, ಭೂಲೋಕದ ದೇಹಗಳ ಮಹಿಮೆ ಬೇರೆ. ಸೂರ್ಯನ ಮಹಿಮೆ ಒಂದು ವಿಧ, ಚಂದ್ರನ ಮಹಿಮೆ ಮತ್ತೊಂದು ವಿಧ, ನಕ್ಷತ್ರಗಳ ಮಹಿಮೆ ಇನ್ನೊಂದು ವಿಧ. ಮಹಿಮೆಯಲ್ಲಿ ಒಂದು ನಕ್ಷತ್ರಕ್ಕೂ ಇನ್ನೊಂದು ನಕ್ಷತ್ರಕ್ಕೂ ಏನಿದೆ ಅಂತೆ? ಹೆಚ್ಚು ಕಡಿಮೆ. ಇವತ್ತು ಮಹಿಮೆಯಲ್ಲಿ ಲೋಕದ ಮಹಿಮೆ ಬೇರೆ, ದೇವ ಮಕ್ಕಳು. ಇಲ್ಲಿ ಪೌಲನು ಹೇಳುವಂಥದ್ದು ಪರಲೋಕದ ದೇಹಗಳು. ಅದು ಯಾರಿಗೆ ಹೇಳ್ತಿದ್ದಾನೆ? ದೇವರನ್ನು, ಯೇಸುವನ್ನು ಹಿಂಬಾಲಿಸುವ ದೇವ ಭಕ್ತರಿಗೆ ಹೇಳ್ತಿದ್ದಾನೆ. ಪರಲೋಕದ ದೇಹಗಳುಂಟು ಮತ್ತು ಭೂಲೋಕದ ದೇಹಗಳು. ನಾವು ಯಾವ ದೇಹಕ್ಕೆ ಸಂಬಂಧಪಟ್ಟವರು? ಪರಲೋಕ ರಾಜ್ಯದ ಕ್ರಿಸ್ತನೆಂಬ ಆ ದೇಹಕ್ಕೆ ಸಂಬಂಧಪಟ್ಟವರು. ನಾವು ಯೇಸು ಸ್ವಾಮಿ ಬಗ್ಗೆ ನಾವು ನೋಡುವಾಗ ಸಭೆಯು ಆತನ ಏನಾಗಿದೆ? ಮೊದಲಗಿತ್ತಿಯಾಗಿದೆ. ಆತನು ನಮ್ಮ ಯೇಸು ಸ್ವಾಮಿ ಮೊದಲಿಂಗನಾಗಿದ್ದಾನೆ. ಒಂದು ದಿವಸ ಆತನು ಮೊದಲಗಿತ್ತಿಯಾದ ಸಭೆಯನ್ನು ಕರೆದುಕೊಂಡು ಹೋಗಲು ಏನು ಮಾಡಲಿಕ್ಕೆ ಬರ್ತಾ ಇದ್ದಾನೆ. ನಮ್ಮನ್ನು ಕರೆದುಕೊಂಡು ಹೋಗಲು ಮೊದಲಿಗಿತ್ತಿಯಾದ ಸಭೆಯನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಬರ್ತಾ ಇದ್ದಾನೆ. ಅದಕ್ಕೆ ಆ ರಿಲೇಷನ್ಶಿಪ್ಪಲ್ಲಿ ಹಾಲೆಲೂಯಾ ನಾವು ಏನಾಗಿದ್ದೇವೆ? ಬಾಂಡ್ ಆಗಿದ್ದೇವೆ. ಆ ಸಂಬಂಧದಲ್ಲಿ ಒಂದು ಸ್ತ್ರೀ ಮತ್ತು ಪುರುಷನು ಮದುವೆ ಆದ ಮೇಲೆ ಬೈಬಲ್ ಹೇಳ್ತದೆ ಅವರು ಏನಾಗ್ತಾರಂತೆ? ಒಂದೇ ದೇಹ. ಇವತ್ತು ಕ್ರಿಸ್ತನು ಮತ್ತು ನಾವುಗಳು ಆತನೊಂದಿಗೆ ಏನಾಗಿದ್ದೇವೆ? ಒಂದೇ ದೇಹವಾಗಿದ್ದೇವೆ. ಇವತ್ತು ದೇವರ ವಾಕ್ಯ ಓದ್ತೇವೆ, ಪರಲೋಕದ ದೇಹ ಉಂಟು, ಭೂಲೋಕದ ದೇಹ ಉಂಟು. ಆದರೆ ಪರಲೋಕದ ದೇಹಗಳ ಮಹಿಮೆ ಬೇರೆ ಅಂತೆ, ಭೂಲೋಕದ ದೇಹಗಳ ಮಹಿಮೆ ಬೇರೆ. ಹಾಗಾದರೆ ಇದರ ಅರ್ಥ ನಾವು ವಾಸವಾಗಿರುವಂಥ ನಾವುಗಳು, ನಮ್ಮ ಮಹಿಮೆ ಏನಾಗಿದೆ? ಬೇರೆ ಆಗಿದೆ. ನಮ್ಮ ಮಹಿಮೆ ಬೇರೆ ಆಗಿದೆ.
ಯಾರಿಂದ ನಮಗೆ ಸಿಕ್ಕಿತು? ಕ್ರಿಸ್ತ ಯೇಸುವಿನ ಮುಖಾಂತರ ದೇವರು ನಮ್ಮನ್ನು ಬೇರೆ ವಿಧವಾದ ಮಹಿಮೆಯಲ್ಲಿ ನಮ್ಮನ್ನು ಇಟ್ಟಿದ್ದಾನೆ. ಇದನ್ನು ಅರ್ಥ ಮಾಡಿಕೊಂಡು ನಾವು ಲೋಕದಲ್ಲಿ ಜೀವಿಸಬೇಕು. ಹಲ್ಲೆಲೂಯ. ಇದನ್ನು ಅರ್ಥ ಮಾಡಿಕೊಂಡು ನಾವು ಜೀವಿಸಬೇಕು ಪ್ರಿಯರೇ. ಅದಕ್ಕೆ ಉದಾಹರಣೆ ಕೊಟ್ಟು ಹೇಳ್ತಾನೆ ಪೌಲನು, ಸೂರ್ಯನ ಮಹಿಮೆ ಒಂದು ವಿಧ, ಚಂದ್ರನ ಮಹಿಮೆ ಒಂದು ವಿಧ, ನಕ್ಷತ್ರ ಮಹಿಮೆ ಇನ್ನೊಂದು ವಿಧ. ಮಹಿಮೆಯಲ್ಲಿ ಒಂದು ನಕ್ಷತ್ರಕ್ಕೂ ಇನ್ನೊಂದು ನಕ್ಷತ್ರಕ್ಕೂ ಹೆಚ್ಚು ಕಡಿಮೆ ಉಂಟು. ಅಂದರೆ ದೇವರು ನಮ್ಮನ್ನು ಮಹಿಮೆ ಪಡಿಸಿದ್ದಾನೆ. ಆ ಮಹಿಮೆಯನ್ನು ಹೊಂದಿದಂಥ ನಾವು ಯಾರನ್ನು ಮಹಿಮೆ ಪಡಿಸಬೇಕು? ನಮ್ಮ ದೇವರನ್ನು ಮಹಿಮೆ ಪಡಿಸಬೇಕು. ಹಲ್ಲೆಲೂಯಾ. ನಮ್ಮ ದೇವರನ್ನು ಮಹಿಮೆ ಪಡಿಸಬೇಕು. ಇದು ನಮ್ಮ ಅಂತರಾಳದ ಬಯಕೆ, ಅಂತರಾಳದ ನಮ್ಮ ಆಶೆಯಾಗಬೇಕು ಪ್ರಿಯರೇ. ಯಾವಾಗ ನಾವು ಈ ರೀತಿಯಾಗಿ ನಾವು ಜೀವಿಸುತ್ತೇವೋ ನಮ್ಮ ದೇವರು ನಮ್ಮನ್ನು ಗೌರವಿಸ್ತಾನೆ. ಬೈಬಲ್ನಲ್ಲಿ ದಾನಿಯೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 7ನೇ ವಚನವನ್ನು ತೆಗೆದುಕೊಳ್ಳೋಣ. ನಾನೇ ಓದ್ತೇನೆ ನಿಮಗೆ. ರಾಜನು ತನ್ನ ದಾಸನಿಗೆ ಕನಸನ್ನು ತಿಳಿಸೋಣವಾಗಲಿ, ನಾವು ಅದರ ತಾತ್ಪರ್ಯವನ್ನು ವಿವರಿಸುವೆವು ಎಂದು ಉತ್ತರವನ್ನೇ ಪುನಃ ಕೊಟ್ಟರು. ಅದಕ್ಕೆ ಆ ರಾಜನು, ನೀವು ಆ ಕನಸನ್ನು ನನಗೆ ತಿಳಿಸದಿದ್ದರೆ ಮರಣದಂಡನೆಯು ನಿಯಮವೇ ನಿಮಗೆ ಗತಿಯಾಗುವುದು ಎಂದು ನನ್ನ ಮಾತು ಖಂಡಿತವೆಂದು ನೀವು ತಿಳಿದುಕೊಂಡು ಕಾಲಹರಣ ಮಾಡುತ್ತಿದ್ದೀರಿ. ಇನ್ನು ನನಗೆ ಚೆನ್ನಾಗಿ ಗೊತ್ತು, ಕಾಲಾಂತರವನ್ನು ನಿರೀಕ್ಷಿಸಿಕೊಂಡೇ ನನ್ನ ಮುಂದೆ ಕೆಟ್ಟ ಸುಳ್ಳುಗಳನ್ನು ಆಡುತ್ತಿರಬೇಕೆಂದು ಕಟ್ಟು ಮಾಡಿಕೊಂಡಿದ್ದೀರಿ. ಅಂತೂ ಆ ಕನಸನ್ನು ತಿಳಿಸಬೇಕು. ಆದ್ದರಿಂದ ನೀವು ಅದರ ಅಭಿಪ್ರಾಯವನ್ನು ವಿವರಿಸಬಲ್ಲಿರೆಂದು ತಿಳಿದುಕೊಳ್ಳುವೆನು ಎಂದು ಹೇಳಿದೆ. ನಮಗೆ ಇಲ್ಲಿ ಗೊತ್ತಿದೆ, ದಾನಿಯೇಲನು ನೆಬೂಕದ್ನೆಚ್ಚರನ ಆಸ್ಥಾನದಲ್ಲಿ ಆತನಿದ್ದನು. ಆ ಸಮಯದಲ್ಲಿ ನಾವು ನೋಡುತ್ತೇವೆ, ಆ ನೆಬೂಕದ್ನೆಚ್ಚರ ರಾತ್ರಿ ಮಲಗಿರ್ತಾನೆ, ಒಂದು ಕನಸು ಬೀಳ್ತದೆ. ಆ ಕನಸು ಬಿದ್ದಾಗ ಆ ಕನಸಿನಿಂದ ಬಹಳ ಡಿಸ್ಟರ್ಬ್ ಆಗ್ತಾನೆ. ಬಹಳ ಡಿಸ್ಟರ್ಬ್ ಅಂದರೆ ಆ ಕನಸು ಅವನಿಗೆ ಅಷ್ಟು, ಬೆಳಿಗ್ಗೆ ಎದ್ದ ತಕ್ಷಣ ಅದರ ಅರ್ಥವನ್ನು ನಾನು ಹೇಗಾದರೂ ಮಾಡಿ ಹೊಂದಿಕೊಳ್ಳಬೇಕು. ಏನು ಕನಸು ಬಿದ್ದಿದೆ? ಯಾಕಂದರೆ ಆಗಿನ ಕಾಲದಲ್ಲಿ ಅವನ ಅರಸರು ಏನು ಮಾಡ್ತಿದ್ರು, ಇಂಥ ಕನಸುಗಳು ಬಿದ್ದಾಗ ಕನಸುಗಳನ್ನು ವಿವರಿಸುವಂಥ ಜನರನ್ನು ಅವರು ಏನು ಮಾಡ್ತಿದ್ರು, ಇಟ್ಕೊಳ್ತಾ ಇದ್ರು. ಕನಸು ಬಿದ್ದಾಗ ಮತ್ತು ಮಾರ್ಗದರ್ಶನ ಕೊಡಲಿಕ್ಕೆ, ರೈಟ್ ಆದಂಥ ಆಲೋಚನೆ ಕೊಡಲಿಕ್ಕೆ, ದೇವರ ಸ್ವರವನ್ನು ಕೇಳಿ ವಿವರಿಸಿ ಅವರಿಗೆ ಹೇಳುವಂಥ ಜನರನ್ನು ಆಗಿನ ಕಾಲದಲ್ಲಿ ರಾಜರುಗಳು ಇಟ್ಕೊಳ್ತಾ ಇದ್ರು. ಈ ಸಮಯದಲ್ಲಿ ನಾವು ನೋಡ್ತೇವೆ, ದಾನಿಯೇಲನಿಗೂ ಸಹ ಒಂದು ರೀತಿಯ ಟೆಸ್ಟ್ ಇಲ್ಲಿ ಉಂಟಾಗುತ್ತದೆ. ಅದಕ್ಕಿಂತ ಮುಂಚಿತವಾಗಿ ಅಲ್ಲಿ ವಿದ್ವಾಂಸರನ್ನು ಅರಸನು, ಯಾರು ನೆಬೂಕದ್ನೆಚ್ಚರ ಅರಸನು ಕರೆಸ್ತಾನೆ. ನೆಬೂಕದ್ನೆಚ್ಚರ ಅರಸನು ಕರೆಸಿ, ನನಗೊಂದು ಈ ರೀತಿಯಾದ ಕನಸುಗಳು ಬಿದ್ದಿದೆ, ನನಗೆ ಕನಸುಗಳನ್ನು ನೀವು ತಿಳಿಸಬೇಕು, ಅದರ ತಾತ್ಪರ್ಯವನ್ನು ವಿವರಿಸಬೇಕು ಎಂದು ಹೇಳ್ತಾನೆ. ಅದಕ್ಕೆ ಅವರು ಏನು ಮಾಡ್ತಾರೆ, ಕನಸನ್ನು ತಿಳಿಸೋದಕ್ಕೋಸ್ಕರ ಪ್ರಯತ್ನ ಪಡ್ತಾರೆ. ಅವರಿಗೆ ಕನಸುಗಳು ಸಿಗುವುದಿಲ್ಲ. ರಾಜನಿಗೆ ಗೊತ್ತಾಗ್ತದೆ, ನನ್ನ ವಿದ್ವಾಂಸರೆಲ್ಲರೂ ಏನು ಮಾಡ್ತಾ ಇದ್ದಾರೆ, ನನಗೆ ಸುಳ್ಳು ಹೇಳಲೇನೋ ಪ್ರಾರಂಭ ಮಾಡಿದ್ದಾರೆ, ಅವರು ಸುಳ್ಳು ಹೇಳ್ಬೋದು. ಅದಕ್ಕೋಸ್ಕರ ಅವನಿಗೆ ಅರ್ಥ ಮಾಡಿಕೊಂಡು ಹೇಳ್ತಾನೆ, ನೀವೆಲ್ಲರೂ ಸುಳ್ಳಾಡಬೇಕೆಂದು ನೀವು ಕಟ್ಟು ಮಾಡಿಕೊಂಡಿದ್ದೀರಿ ಎಂಬುದಾಗಿ ಹೇಳುವಾಗ ಅದರಲ್ಲಿ ಒಬ್ಬರು ವಿದ್ವಾಂಸರಿಗೆ ನೆನಪಾಗ್ತದೆ, ಒಬ್ಬ ದಾನಿಯೇಲ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಹತ್ರ ಹೋಗಿ ಮಾತನಾಡೋಣ ಮತ್ತು ವಿಷಯವನ್ನು ತಿಳಿಸೋಣ. ಮತ್ತು ರಾಜನು ಇವರು ಯಾವಾಗ ಕನಸಿನ ಅರ್ಥವನ್ನು ಹೇಳುವುದಿಲ್ಲವೋ ಆ ಸಮಯದಲ್ಲಿ ಅವರಿಗೆ ಒಂದು ರಾಜಾಜ್ಞೆ ಹೊರಡಿಸ್ತಾನೆ. ಇವರನ್ನೆಲ್ಲರನ್ನ ಏನು ಮಾಡಬೇಕು, ಸಾಯಿಸಬೇಕು, ಸಂಹಾರ ಮಾಡಬೇಕು. ಹೀಗೆ ಸಂಹಾರ ಮಾಡಬೇಕು ರಾಜಾಜ್ಞೆ ಇದೆ. ಆ ರಾಜಾಜ್ಞೆಯು ಯಾರಿಗೆ ಗೊತ್ತಾಗ್ತದೆ, ನಮ್ಮ ದಾನಿಯೇಲನಿಗೆ ಗೊತ್ತಾಗ್ತದೆ. 14ನೇ ವಚನ ಓದ್ತೇವೆ, 2ನೇ ಅಧ್ಯಾಯ 14ನೇ. ಆ ರಾಜನ ಮೈಗಾವಲಿನವರ ದಳವಾಯಿ ಆದಂಥ ಆರ್ಯೋಕನು ಬಾಬೇಲಿನ ವಿದ್ವಾಂಸರ ಸಂಹಾರಕ್ಕೆ ಹೊರಟಾಗ ದಾನಿಯೇಲನು ಬುದ್ಧಿ ವಿವೇಕಗಳಿಂದ ಅವರ ಸಂಗಡ ಮಾತನಾಡಿ, ಈ ರಾಜಾಜ್ಞೆಯು ಏಕೆ ಇಷ್ಟು ತೀಕ್ಷ್ಣ ಎಂದು ಕೇಳಲು ಅರ್ಯೋಕನು ಆ ನಡೆದ ಸಂಗತಿಗಳನ್ನು ದಾನಿಯೇಲನಿಗೆ ತಿಳಿಸ್ತಾನೆ. ಹೀಗೆ ತಿಳಿಸಿದ ನಂತರ 17ನೇ ವಚನ ಬರ್ತೇವೆ. ಬಳಿಕ ದಾನಿಯೇಲನು ತನ್ನ ಮನೆಗೆ ಹೋಗಿ ಹನನ್ಯ, ಮಿಶಾಯೇಲ, ಅಜರ್ಯ ಎಂಬ ತನ್ನ ಸ್ನೇಹಿತರಿಗೆ ಆ ಸಮಾಚಾರವನ್ನು ತಿಳಿಸಿ, ನಾನು ಬಾಬೇಲಿನ ಇತರ ವಿದ್ವಾಂಸಗಳೊಂದಿಗೆ ನಾಶವಾಗದಂತೆ ಪರಲೋಕ ದೇವರು ಈ ರಹಸ್ಯದ ವಿಷಯವಾಗಿ ಕೃಪೆ ತೋರಿಸಲು ಆತನನ್ನು ಬೇಡಿಕೊಳ್ಳೋಣ ಎಂದು ಹೇಳ್ತಾರೆ. ಆಗ ಆ ರಹಸ್ಯವು ರಾತ್ರಿಯ ಸ್ವಪ್ನದಲ್ಲಿ ದಾನಿಯೇಲನಿಗೆ ವ್ಯಕ್ತವಾಯಿತು. ಕೂಡಲೇ ದಾನಿಯೇಲನು ಪರಲೋಕ ದೇವರನ್ನು ಹೀಗೆ ಸ್ತುತಿಸಿದನು. ಇಲ್ಲಿ ನಾವು ನೋಡುತ್ತೇವೆ, ಇಲ್ಲಿ ಬಂದು ಕಾವಲುಗಾರರು ಬಂದು ಹೇಳ್ತಾರೆ, ಈ ಥರ ವಿದ್ವಾಂಸಕರನ್ನೆಲ್ಲ ಸಾಯಿಸಬೇಕೆಂಬುದಾಗಿ ರಾಜಾಜ್ಞೆ ಹೊರಟಿದೆ ಎಂಬುದಾಗಿ ಹೇಳುವಾಗ ದಾನಿಯೇಲನು ಸ್ವಲ್ಪ ಬುದ್ಧಿ ಉಪಯೋಗಿಸ್ತಾನೆ. ಬುದ್ಧಿ ಉಪಯೋಗಿಸಿ ಅವನ ಸಂಗಡ ಮಾತನಾಡ್ತಾನೆ. ಯಾಕೆ ಇಷ್ಟು ತೀಕ್ಷ್ಣವಾಗಿ ರಾಜನು ಹೊರಡಿಸಿದ್ದಾನೆ ಎಂಬುದಾಗಿ ಕೇಳುವಾಗ ಮತ್ತೆ ಮುಂದಿನ ವಚನ ಗೊತ್ತಾಗ್ತದೆ. ಅಲ್ಲಿ ಅವರಿಗೆ ಏಕೆ ಅವರು ಕನಸಿನ ಅರ್ಥವನ್ನು
ಹೇಳಿರುವುದಿಲ್ಲ. ಅದಕ್ಕೆ ಅವರಿಗೆ ಸಿಟ್ಟು ಬಂದು ಹೇಳಿರ್ತಾನೆ. ಆವಾಗ ದಾನಿಯೇಲನಿಗೆ ಗೊತ್ತಾಗ್ತದೆ ಅವನಿಗೆ ದೇವರ ಅವನ ಒಂದು ವಿಶೇಷವಾದಂಥ ಒಂದು ವರವಿರ್ತದೆ, ಕನಸುಗಳ ಅರ್ಥವನ್ನು ಹೇಳುವಂಥ ವರ. ಹೀಗೆ ಅವನು ರಾತ್ರಿ ದೇವರ ಸನ್ನಿಧಾನದಲ್ಲಿ ಮೊದಲು ಏನು ಮಾಡ್ತಾನಂತೆ, ಅವನು ದೇವರೇ ನೀನು ಕೃಪೆ ತೋರು ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಾನೆ. ದೇವರನ್ನು ಮೊದಲು ಮುಂದೆ ಇಟ್ಟುಕೊಂಡು ಆತನೇನು ಮಾಡ್ತಾನೆ, ಈ ನೆಬೂಕದ್ನೆಚ್ಚರ್ ಎಂಬ ಅನ್ಯ ಅರಸ, ಆಗಿನ ಬಾಬೆಲ್ ಸಾಮ್ರಾಜ್ಯ ಅತಿ ದೊಡ್ಡ ಸಾಮ್ರಾಜ್ಯವಾಗಿತ್ತು, ಬಹಳ ದೊಡ್ಡ ಸಾಮ್ರಾಜ್ಯ. ಅದರಲ್ಲಿ ಶ್ರೇಷ್ಠವಾದ ಅರಸನಾದ ನೆಬೂಕದ್ನೆಚ್ಚರ್ ಅವನು ದೊಡ್ಡ ಸಾಮ್ರಾಜ್ಯ ಹೊಂದಿಕೊಂಡಿದ್ದಾನೆ. ಆ ದೊಡ್ಡ ಅರಸನ ಅವನು ಇಟ್ಟುಕೊಂಡ ಸಂಬಳವನ್ನು ಕೊಟ್ಟು ಇಟ್ಟುಕೊಂಡಂಥ ವಿದ್ವಾಂಸರು ಸಹ ಫೇಲ್ ಆಗ್ತಾರೆ. ಆದರೆ ದಾನಿಯೇಲನು ಮಾತ್ರ ಧೈರ್ಯವಾಗಿ ಮುಂದೆ ಹೋಗ್ತಾನೆ, ಧೈರ್ಯವಾಗಿ ಹೇಳ್ತಾನೆ, ನನಗೆ ದೇವರು ತಿಳಿಯಪಡಿಸುತ್ತಾನೆ, ನಾನು ಅರಸನಾದಂಥ ನೆಬೂಕದ್ನೆಚ್ಚರನ ಕನಸುಗಳನ್ನು ವಿವರಿಸುತ್ತೇನೆ ಎಂಬುದಾಗಿ. ಹೀಗೆ ಅವನು ಮೊದಲನೇದಾಗಿ ರಾಜನ ಬಳಿಗೆ ಹೋಗೋಕ್ಕಿಂತ ಮುಂಚಿತವಾಗಿ, ಇನ್ನೂ ರಾಜನ ಬಳಿಗೆ ಮಾತನಾಡಿರುವುದಿಲ್ಲ, ದೇವರ ಸನ್ನಿಧಾನದಲ್ಲಿ ಮಾತನಾಡ್ತಾನೆ. ಹಲ್ಲೆಲೂಯಾ. ರಾಜನ ಬಳಿಗೆ ಹೋಗುವುದಿಲ್ಲ ಅವನು, ಮೊದಲು ಯಾರ ಬಳಿ ಹೋಗ್ತಾನೆ, ದೇವರ ಸನ್ನಿಧಾನಕ್ಕೆ ಹೋಗ್ತಾನೆ, ದೇವರಲ್ಲಿ ಬೇಡಿಕೊಳ್ಳುತ್ತಾನೆ. ದೇವರಲ್ಲಿ ಬೇಡಿಕೊಳ್ಳುವಾಗ ಪರಲೋಕ ದೇವರ ಆ ಸಮಯದಲ್ಲಿ ಏನು ಮಾಡ್ತಾನೆ, ಆ ಪರಲೋಕದ ರಹಸ್ಯದ ವಿಷಯವಾಗಿ ಕೃಪೆ ಮಾಡಿ ಅವನಿಗೆ ರಾತ್ರಿ ಮಲಗಿರುವಾಗ ಆ ಕನಸುಗಳನ್ನು ಇವನಿಗೆ ಕಾಣುವ ಹಾಗೆ ಮಾಡಿ ಆ ವಿವರಣೆಯನ್ನು ಕೊಡುತ್ತಾನೆ. ಹೀಗೆ ದಾನಿಯೇಲನು ಏನು ಮಾಡ್ತಾನೆ, ಅವನು ಹೋಗ್ತಾನೆ. ಈ ಆದ ತಕ್ಷಣ ಯಾವಾಗ ಕನಸುಗಳು ಬಿಡ್ತದೋ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಪ್ರಾರಂಭಿಸ್ತಾನೆ. ನನ್ನ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿ ನನಗೇನು ಮಾಡಿದ್ದಾನೆ, ರಾಜನ ನೆಬೂಕದ್ನೆಚ್ಚರನ ರಾಜನ ಎಲ್ಲ ಕನಸಿನ ಅರ್ಥವನ್ನು ನನಗೆ ತಿಳಿಯಪಡಿಸಿದ್ದಾನೆ ಎಂಬುದಾಗಿ ಕೃತಜ್ಞತನಾಗಿ ಆತನು 20ನೇ ವಚನದಿಂದ 23ನೇ ವಚನ ತನಕ ದೇವರಿಗೆ ಮೊದಲದಾಗಿ ಏನು ಮಾಡ್ತಾನೆ, ಸ್ತುತಿಯನ್ನು ಸಲ್ಲಿಸುತ್ತಾನೆ, ದೇವರನ್ನು ಘನಪಡಿಸುತ್ತಾನೆ, ದೇವರ ನಾಮವನ್ನು ಮಹಿಮೆ ಪಡಿಸುತ್ತಾನೆ. ದೇವರ ನಾಮಕ್ಕೆ ಯುಗಾಂತರಗಳಲ್ಲಿಯೂ ಕೊಂಡಾಟವಾಗಲಿ, ಜ್ಞಾನ ತ್ರಾಣಗಳು ಆತನವೇ, ಕಾಲ ಸಮಯಗಳನ್ನು ಮಾರ್ಪಡಿಸುತ್ತಾನೆ, ರಾಜರನ್ನು ತಳ್ಳುತ್ತಾನೆ, ನಿಲ್ಲಿಸುತ್ತಾನೆ, ಜ್ಞಾನಿಗಳ ಜ್ಞಾನವು ವಿವೇಕಿಗಳ ವಿವೇಕವು ಆತನ ವರವೇ ಎಂಬುದಾಗಿ. ಪ್ರಿಯ ದೇವಜನರೇ, ಇಲ್ಲಿ ನಾವು ನೋಡಬೇಕಾದಂಥ ಸಂಗತಿ, ನೆಬೂಕದ್ನೆಚ್ಚರ್ ಅರಸನಿಗೆ ಅನ್ಯ ದೇವತೆಗಳನ್ನು ಪೂಜೆ ಮಾಡುವಂಥ ಹಲ್ಲೆಲೂಯಾ ಅವರ ಸಹಾಯವನ್ನು ಪಡೆದುಕೊಂಡು ಮುಂದಿನ ಸಂಗತಿಗಳನ್ನು ಭವಿಷ್ಯಗಳನ್ನು ಹೇಳುವಂಥ ವಿದ್ವಾಂಸಕರು ಇದ್ದರು. ಆದರೆ ಅವರ ಯಾವ ಟೆಕ್ನಿಕ್ಸ್ಗಳು ಏನಾಗೋದಿಲ್ಲ, ಆ ದಿನ ಏನಾಗ್ತಾ ಇಲ್ಲ, ನೆರವೇರ್ತಾ ಇಲ್ಲ. ಆದರೆ ನೆಬೂಕದ್ನೆಚ್ಚರ್ ಅರಸನಿಗೆ ಇದು ಸಿಟ್ಟು ಬಂದು ಹಲ್ಲೆಲೂಯಾ ರಾಜಾಜ್ಞೆ ಹೊರಡಿಸಿದ ವಿಷಯವನ್ನು ಕೇಳಿದಾಗ ದಾನಿಯೇಲನು ಸರ್ವಶಕ್ತನಾದ ದೇವರ ಮುಂದೆ ಮೊದಲು ಏನು ಮಾಡ್ತಾನೆ, ಪ್ರಾರ್ಥನೆ ಮಾಡುತ್ತಾನೆ. ಇವತ್ತು ನಮ್ಮ ಜೀವಿತಗಳಂಥ ಪರಿಸ್ಥಿತಿಗಳು ಬರಬಹುದು. ಹಲ್ಲೆಲೂಯಾ ದೇವರ ಹಲ್ಲೆಲೂಯಾ ಹೆಸರನ್ನು ಘನತೆಗೆ ಗೌರವವನ್ನು ತರಿಸುವಂಥ ಪರಿಸ್ಥಿತಿಗಳು ನಮ್ಮ ಮುಂದೆ ಬರಬಹುದು. ಎಷ್ಟೋ ಸಾರಿ ನಾವೇನು ಮಾಡ್ತೇವೆ, ಹಿಂಜಾರಿ ಹೋಗ್ತೇವೆ. ಆತನ ನಾಮವನ್ನು ಮಹಿಮೆ ಪಡಿಸಬೇಕಾದ ಸನ್ನಿವೇಶದಲ್ಲಿ ನಾವು ಮಹಿಮೆಯನ್ನು ಪಡಿಸದೆ ನಾವೇನು ಮಾಡ್ತೇವೆ, ಜಾರಿಕೊಳ್ಳುತ್ತೇವೆ, ನಾವು ಬಿಟ್ಟು ಬಿಡ್ತೇವೆ. ದಯಮಾಡಿ ಗಮನ ಕೊಟ್ಟು ಕೇಳಬೇಕು, ಆಚೆ ಈಚೆ ಯಾರು ಓಡಾಡಬೇಡಿ. ಇಲ್ಲಿ ದಾನಿಯೇಲನು ಮೊದಲು ಏನು ಮಾಡ್ತಾನೆ, ಈ ವಿಷಯ ಗೊತ್ತಾಗ ರಾಜನಿಗೊಂದು ಕನಸು ಬಿದ್ದಿದೆ ಎಂಬುದಾಗಿ ಕೇಳುವಾಗ ರಾಜನ ಬಳಿಗೂ ಹೋಗೋದಕ್ಕಿಂತ ಮುಂಚಿತವಾಗಿ ಯಾರ ಬಳಿ ಹೋಗ್ತಾನೋ, ದೇವರ ಬಳಿ ಹೋಗ್ತಾನೆ. ಹಲ್ಲೆಲೂಯಾ, ದೇವರ ಸನ್ನಿಧಾನಕ್ಕೆ ಹೋಗ್ತಾನೆ. ಇವತ್ತು ಹಲ್ಲೆಲೂಯಾ ನಾವಿವತ್ತು ಯಾರ್ಯಾರೋ ಬಳಿಗೆ ಹೋಗ್ತೇವೆ, ಯಾರ್ಯಾರಿಗೂ ಸಹಾಯ ಮಾಡಲಿಕ್ಕೆ ಯಾರ್ಯಾರೋ ಬಳಿಗೆ ಹೋಗುತ್ತೇವೆ. ಆದರೆ ಮೊದಲು ನಾವು ಅದಕ್ಕೆ ನಮ್ಮ ಈ ಚರ್ಚಿನಲ್ಲಿ ಯಾರೇ ಬಂದರೂ ಮೊದಲು ಅವರ ಕಷ್ಟಗಳಿಗೆ ನಾವು ಆಸ್ಪತ್ರೆಗೆ ಹೋಗಿ ಎಂಬುದಾಗಿ ಹೇಳುವುದಿಲ್ಲ. ಆಸ್ಪತ್ರೆಗೆ ಹಣವನ್ನು ಕೇಳ್ಕೊಂಡು ಬರ್ತಾರೆ, ಆಸ್ಪತ್ರೆಗೆ ಹಣವನ್ನು ಕೊಡುವುದಿಲ್ಲ ನಾವು. ಯಾಕೆ ಅಂತ ಹೇಳಿದರೆ ನಮ್ಮ ದೇವರ ಆಸ್ಪತ್ರೆಯಲ್ಲಿರುವಂಥ ಡಾಕ್ಟರ್ಗಳಿಗಿಂತ ಶ್ರೇಷ್ಠವಾದ ಡಾಕ್ಟರ್ ಆಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾನಿಯೇಲನು ಏನು ಮಾಡುತ್ತಾನೆ, ದಾನಿಯೇಲನು ಇಲ್ಲಿ ದೇವರ ಸನ್ನಿಧಾನಕ್ಕೆ ಹೋಗುತ್ತಾನೆ. ಆ ಅರಸನ ಕನಸಿನ ಅರ್ಥವನ್ನು ಗ್ರಹಿಸಿಕೊಳ್ಳೋದಕ್ಕೋಸ್ಕರ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತಾನೆ. ದೇವರು ರಾತ್ರಿ ಅವನು ಏನು ಮಾಡ್ತಾನೆ, ಆ ದರ್ಶನ ರೂಪದಲ್ಲಿ ಅವನಿಗೆ ಕನಸುಗಳನ್ನು ನೋಡುವಾಗೆ ಮಾಡ್ತಾನೆ. ಮೊದಲನೇದಾಗಿ ಕನಸು ಬಿದ್ದು ಅರ್ಥವನ್ನು ಗ್ರಹಿಸಿಕೊಂಡ ನಂತರ ಮೊದಲನೇದಾಗಿ ಅವನು ಮಾಡುವಂಥ ಕಾರ್ಯ, ದೇವರನ್ನು ಏನು ಮಾಡ್ತಾನಂತೆ, ಸ್ತುತಿಸ್ತಾನಂತೆ, ದೇವರನ್ನು ಕೊಂಡಾಡುತ್ತಾನಂತೆ, ದೇವರನ್ನು ನಾಮವನ್ನು ಘನಪಡಿಸುತ್ತಾನೆ. ಹಲ್ಲೆಲೂಯಾ. 21ನೇ ವಚನದಲ್ಲಿ ಕಾಲ ಸಮಯಗಳನ್ನು ಮಾರ್ಪಡಿಸುತ್ತಾನೆ, ರಾಜರುಗಳನ್ನು ತಳ್ಳುತ್ತಾನೆ, ನಿಲ್ಲಿಸುತ್ತಾನೆ, ಜ್ಞಾನಿಗಳ ಜ್ಞಾನವು ವಿವೇಕಿಗಳ ವಿವೇಕ ಆತನ ವರವೇ, ಆತನು ಅಗಾಧ ವಿಷಯಗಳನ್ನು ಗುಡಾರ್ಥಗಳನ್ನು ಬಯಲಿಗೆ ತರುತ್ತಾನೆ.
ಕತ್ತಲೆಯಲ್ಲಿ ಅಡಗಿರುವುದು ಆತನಿಗೆ ಗೋಚರ, ತೇಜಸ್ಸು ಆತನಲ್ಲಿಯೇ ನೆಲೆಗೊಂಡಿದೆ. ಪ್ರಿಯ ದೇವಜನರೇ, ನಮ್ಮ ದೇವರ ಮುಂದೆ ನಾವು ಏನೇ ಬೇಡಿಕೊಳ್ಳುವಾಗ ದೇವರು ಅಗಾಧ ವಿಷಯಗಳನ್ನು, ಗೂಢಾರ್ಥಗಳನ್ನು ಬಯಲಿಗೆ ತರುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವು ಆಗುವುದಿಲ್ಲ, ಇದನ್ನು ಹೇಗೆ ನಾವು ಸರಿಪಡಿಸುವುದು, ಇದು ಹೇಗೆ ಒಂದು ರಿವೀಲ್ ಆಗುತ್ತದೆ ಎಂಬುದಾಗಿ ನಾವು ಯೋಚನೆ ಮಾಡುತ್ತಿರುವುದಾದರೆ, ಇಲ್ಲಿ ದಾವೀದನಿಂದ ಕಲಿಯುವಂಥದ್ದು, ದೇವರ ಸನ್ನಿಧಾನದಲ್ಲಿ ಬೇಡುವಾಗ ಅಗಾಧ ವಿಷಯಗಳನ್ನು, ಗುಡಾರ್ಥಗಳನ್ನು ಬಯಲಿಗೆ ತರುವ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ಸಮಾಜದಲ್ಲಿ ನೋಡುತ್ತಾ ಇದ್ದೇವೆ, ಎಲ್ಲ ಸಂಗತಿಗಳನ್ನು ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ, ದೇವರು ಬಯಲಿಗೆ ತರುತ್ತಾ ಇದ್ದಾನೆ. ಹಲ್ಲೆಲೂಯಾ. ಇದು ನಮ್ಮ ದೇವರ ಶಕ್ತಿಯಾಗಿದೆ, ಇದು ನಮ್ಮ ದೇವರ ಮಹಿಮೆ ಆಗಿದೆ. ಬಯಲಿಗೆ ತರುತ್ತಾನೆ. ಕಗ್ಗತ್ತಲಲ್ಲಿ ಅಡಗಿರುವುದು ಆತನಿಗೆ ಗೋಚರ. ಮನುಷ್ಯರು ಏನು ಮಾಡ್ಬೋದು? ಮುಚ್ಚಿ ಹಾಕ್ಬೋದು, ಹೌದಲ್ಲ? ಮನುಷ್ಯರು ಈಗ ಏನಾದರೂ ಒಂದು ಕಂಪ್ಲೇಂಟ್ ಕೊಟ್ಟರೆ ಆ ಕೇಸನ್ನು ಏನು ಮಾಡ್ಬೋದು? ಮುಚ್ಚಿ ಹಾಕ್ಬೋದು. ಆದರೆ ದೇವರ ವಾಕ್ಯ ಹೇಳ್ತದೆ, ಕಗ್ಗತ್ತಲ್ಲಿ ಅಡಗಿರುವುದು ಆತನಿಗೆ ಗೋಚರವಾಗಿದೆ. ಹಲ್ಲೆಲೂಯಾ. ನಮ್ಮ ದೇವರಿಗೆ ಗೋಚರವಾಗಿದೆ. ಆತನು ಬಿಡ್ತಾನ? ಆತನ ತೇಜಸ್ಸು ಆತನಲ್ಲಿ ನೆಲೆಗೊಂಡಿರುತ್ತದೆ. ಹಲ್ಲೆಲೂಯಾ. ಮತ್ತು ನಮ್ಮ ಪಿತೃಗಳ ದೇವರೇ, ನಿನ್ನನ್ನು ಸ್ತುತಿಸುತ್ತೇನೆ, ಕೊಂಡಾಡುತ್ತೇನೆ. ನೀನು ನನಗೆ ಜ್ಞಾನ ತ್ರಾಣಗಳನ್ನು ದಯಪಾಲಿಸಿ ನಾನು ಬೇಡಿದ್ದನ್ನು ನನಗೆ ತೋರ್ಪಡಿಸಿದ್ಯಲ್ಲ. ಹೌದು, ರಾಜನ ರಹಸ್ಯವನ್ನು ನಮಗೆ ವ್ಯಕ್ತಗೊಳಿಸಿದ್ದಿ ಎಂಬುದಾಗಿ ಅವನು ದೇವರಲ್ಲಿ ಏನು ಮಾಡ್ತಾನೆ? ಘನಪಡಿಸು. ಇವತ್ತು ಸಮಾಜದಲ್ಲಿ ಏನೆಲ್ಲ ಸಂಗತಿಗಳು ನಡೆಯುತ್ತಿದೆ, ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಹಾಲಲು ಯಾಕೆ? ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವಂಥ ದೇವರನ್ನೆಂಬುದಾಗಿ. ಹಾಲಲುಯ್ಯ. ನಾನು ಮಾತ್ರವಲ್ಲ, ಇಡೀ ಲೋಕದ ವಿಶ್ವಾದ್ಯಂತ ಇರುವಂಥ ಕ್ರೈಸ್ತರು ಎಷ್ಟೋ ವಿಷಯಗಳನ್ನು ದೇವರು ಗೋಚರಪಡಿಸುತ್ತಾ ಇದ್ದಾನೆ. ಕತ್ತಲಲ್ಲಿ ಆದ ಸಂಗತಿಗಳನ್ನು ಗೋಚರಪಡಿಸಿದ್ದಾನೆ. ಎಷ್ಟೋ ಸಂಗತಿಗಳು ಪ್ರಾರ್ಥನೆ ಮಾಡುವಾಗ ರಿವೀಲ್ ಆಗಿದೆ. ಇವತ್ತು ನಾವು ಏನು ಮಾಡಬೇಕು? ದಾನಿಯೇಲನಂತೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋರಾಗಬೇಕು. ಇವತ್ತು ನಮ್ಮ ವಿಷಯದಲ್ಲಿ ಎಷ್ಟೋ ಸಾರಿ ಯಾರ್ಯಾರು ಏನೇನೋ ಕೇಡನ್ನು ಮಾಡಬೇಕೆಂಬುದಾಗಿ ಯೋಚಿಸ್ತಿರುವಾಗ ದೇವರು ಸಡನ್ನಾಗಿ ನಮಗೆ ಗೋಚರಪಡಿಸಿದ್ದಾನೆ ಎಷ್ಟೋ ಸಂಗತಿ. ಇವರು ಇಂತಿಂಥದ್ದು ಮಾಡ್ತಾ ಇದ್ದಾರೆ, ಇಂತಿಂಥದ್ದು. ಇದಕ್ಕೂ ಸಹ ನಾವು ಏನು ಮಾಡಬೇಕು? ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಎಷ್ಟೋ ಸಾರಿ ನಮ್ಮನ್ನು ಬೀಳಿಸಬೇಕೆಂಬುದಾಗಿ ಪ್ರಯತ್ನ ಪಡುವಂಥ ಎಷ್ಟೋ ಅಗೋಚರ ಶಕ್ತಿಗಳನ್ನು ದೇವರು ಏನು ಮಾಡಿದ್ದಾನೆ? ನಮಗೆ ಗೋಚರಪಡಿಸಿದ್ದಾನೆ. ಹಲ್ಲೆಲೂಯಾ. ಯಾಕೆ? ನಾವು ಆತನನ್ನು ಸ್ತುತಿಸಬೇಕು, ಆತನನ್ನು ಮಹಿಮೆ ಪಡಿಸಬೇಕೆಂಬುದಾಗಿ. ಹಲ್ಲೆಲೂಯಾ. ಇವತ್ತು ವಿಶ್ವಾಸಿಗಳಾದ ನಾವು ಪ್ರತಿಯೊಂದು ಹೆಜ್ಜೆ ಇಡುವಾಗ ವೈರಿಯಾಗಿರುವಂಥ ಸೈತಾನನು ತನ್ನ ಮಹಿಮೆ, ತನ್ನ ಶಕ್ತಿಯನ್ನು ಉಪಯೋಗಿಸ್ತಾನೆ. ಆದರೆ ದೇವರು ನಮಗೆ ಜಯವನ್ನು ಕೊಡುತ್ತಾ ಇದ್ದಾನೆ. ಪ್ರತಿನಿತ್ಯವೂ ಪ್ರತಿ ಹೆಜ್ಜೆಯಲ್ಲಿ ತನ್ನ ಜಯವನ್ನು ನಮಗೆ ಕೊಡುತ್ತಾ ಆತನು ಮುಂದೆ ನಡೆಸಿಕೊಂಡು ಹೋಗುತ್ತಾ ಇದ್ದಾನೆ. ಪ್ರಿಯರೇ, 22ನೇ ಅಧ್ಯಾಯ 46ನೇ ವಚನಕ್ಕೆ ಬರುವಾಗ ದಾನಿಯೇಲ ಪ್ರವಾದನೆ ಗ್ರಂಥದಲ್ಲಿ ಇದೆಲ್ಲ ಹೋಗ್ತಾನೆ. ದಾನಿಯೇಲನ್ನು ಕರೆಸ್ತಾರೆ. ನೆಬೂಕದ್ನೆಚ್ಚರ್ ಇವನ್ನೆಲ್ಲ ಅರ್ಥವನ್ನು ಹೇಳ್ತಾನೆ. ಎಲ್ಲ ಅರ್ಥವನ್ನು ಏನೆಲ್ಲ ಅವನು ಕನಸು ಕಂಡಿದ್ದಾನೋ ಅದರ ಇಂಚಿಂಚಾಗಿ, ಡಿಟೇಲ್ ಆಗಿ ಎವ್ರಿಥಿಂಗ್ ಅವನು ಹೋಗಿ ಹೇಳ್ತಾನೆ. ಎವ್ರಿಥಿಂಗ್ ಆತನು ಹೇಳ್ತಾನೆ. ಹೇಳಿ ಹಲ್ಲೆಲೂಯಾ. ಅವಾಗ ದಾನಿಯೇಲನಿಗೆ ಗೊತ್ತಾಗ್ತದೆ, ಓ, ದಾನಿಯೇಲ ನಂಬಿದಂಥ ದೇವರೇ ಸತ್ಯ ದೇವರು ಎಂಬುದಾಗಿ. ಹಲ್ಲೆಲೂಯಾ. ದಾನಿಯೇಲ ನಂಬಿದ ದೇವರೇ ಸತ್ಯ ದೇವರು. ಇಲ್ಲಿ ವಾಕ್ಯದಲ್ಲಿ ಓದುತ್ತೇವೆ 2ನೇ ಅಧ್ಯಾಯ 46ನೇ ವಚನದಲ್ಲಿ, ಆಗ ರಾಜನು ನೆಬೂಕದ್ನೆಚ್ಚರನು ರಾಜನಾದ ನೆಬೂಕದ್ನೆಚ್ಚರನು ಅಡ್ಡಬಿದ್ದು ದಾನಿಯೇಲನನ್ನು ಪೂಜಿಸಿ ಅವನಿಗೆ ನೈವೇದ್ಯ ಮಾಡಿ ಧೂಪ ಹಾಕಬೇಕೆಂದು ಆಜ್ಞಾಪಿಸಿ, ಅವನ ಮಾತಿಗೆ ಪ್ರತ್ಯುತ್ತರವಾಗಿ, ನೀನು ಈ ರಹಸ್ಯವನ್ನು ಬಯಲಿಗೆ ತರಲು ಸಮರ್ಥನಾದ ಕಾರಣ ನಿಮ್ಮ ದೇವರು ದೇವಾದಿ ದೇವನು, ರಾಜರ ಒಡೆಯನು, ರಹಸ್ಯಗಳನ್ನು ವ್ಯಕ್ತಗೊಳಿಸುವವನು ಆಗಿದ್ದಾನೆಂಬುದು ನಿಶ್ಚಯ ಎಂದು ಹೇಳಿದನು. ಬಳಿಕ ರಾಜನು ದಾನಿಯೇಲನನ್ನು ದೊಡ್ಡ ಸ್ಥಿತಿಗೆ ತಂದು ಅವನಿಗೆ ಅಮೂಲ್ಯವಾದ ಬಹುಮಾನವನ್ನು ಕೊಟ್ಟು ಬಾಬೆಲ್ ಸಂಸ್ಥಾನದಲ್ಲೆಲ್ಲ ಅಧೀನ ಮಾಡಿಸಿ, ಬಾಬೆಲಿನ ವಿದ್ವಾಂಸರ ಸಕಲ ಮುಖ್ಯಸ್ಥರಿಗೂ ಅವನನ್ನು ಮುಖ್ಯಸ್ಥರನ್ನಾಗಿ ನೇಮಿಸಿದನು. ದಾನಿಯೇಲನ್ನು ಬಿನ್ನಹ ಮಾಡಲು ರಾಜನು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರಿಗೆ ಬಾಬೆಲ್ ಸಂಸ್ಥಾನದ ಕಾರ್ಯಭಾರವನ್ನು ವಹಿಸಿದನು. ದಾನಿಯೇಲನು ಅರಮನೆಯಲ್ಲಿ ನಿಂತನು. ಹಲ್ಲೆಲೂಯಾ. ದಾನಿಯೇಲನು ಏನಾಗಿದ್ದ ಗೊತ್ತಾ? ಅವನು ಒಂದು ಕೈದಿಯಾಗಿ ಅವನನ್ನು ಹೇಗೆ ಯುದ್ಧದಲ್ಲಿ ಸಿಗ್ತಾರಲ್ಲ ಸೆರೆ ಕೈದಿಗಳಾಗಿ ಅವನಲ್ಲಿ ಫಸ್ಟ್ ಎಂಟ್ರ್ ಆದದ್ದು ಯಾವುದು? ನೆಬೂಕದ್ನೆ ಆ ಸ್ಥಾನಕ್ಕೆ ಸೆರೆಮನೆಯಲ್ಲಿದ್ದವನು. ಆದರೆ ಎಲ್ಲಿಂದ ದೇವರು ಎಲ್ಲಿಗೆ ನಡೆಸ್ತಾನೆ. ಹಲ್ಲೆಲೂಯಾ. ಸೆರೆಮನೆಯಲ್ಲಿದ್ದಂಥ ಸೆರೆಮನೆಯಲ್ಲಿದ್ದಂಥ ವ್ಯಕ್ತಿ ದೇವರ ಮುಂದೆ ತನ್ನ ಹಲ್ಲೆಲೂಯಾ ದೇವರ ನಾಮ ಮಹಿಮೆ ಪಡಿಸಬೇಕೆಂಬುದಾಗಿ ಅವನು
ಅವನ ಒಳಗೆ ಆಶೆ ಇದ್ದ ನಿಮಿತ್ತವಾಗಿ ದೇವರವನ ಪ್ರಾರ್ಥನೆ ಕೇಳಿ ಎಲ್ಲೋ ಇದ್ದವನನ್ನು ಇವತ್ತು ದೇವರು ಎಲ್ಲಿಡ್ತಾ ಇದ್ದಾನೆ? ಅರಮನೆಯಲ್ಲಿ ನಿಲ್ಲುವ ಹಾಗೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅರಮನೆಯಲ್ಲಿ ನಿಲ್ಲುವ ಹಾಗೆ ದೇವರು ಆಶೀರ್ವದಿಸಿದನು. ದಾನಿಯೇಲನ್ನು ಬಿನ್ನಹ ಮಾಡಲು ಶದ್ರಕ್ ಮೇಷಕ್ ಅಬೇದ್ನೆಗೋ 4 ಜನ ಇವರು ಯೆಹೋವ ದೇವರು ನಂಬುವಂಥ ವ್ಯಕ್ತಿಗಳು. ಆ ಸಮಯದಲ್ಲಿ ಎಷ್ಟು ಜನ? 4 ಜನ. ದೊಡ್ಡ ಜನ ಸಮೂಹವಿದೆ. ಅವರೆಲ್ಲರೂ ಬೇರೆ ಅನ್ಯ ದೇವತೆಗಳನ್ನು ಪೂಜಿಸ್ತಾ ಇದ್ದಾರೆ. ಆದರೆ ಇವರು 4 ಜನ, ದಾನಿಯೇಲನು, ಶದ್ರಕ್ ಮೇಷಕ್ ಮತ್ತು ಅಬೇದ್ನೆಗೋ, 4 ಜನರು ನಾನು ಯೆಹೋವ ದೇವರು ಸತ್ಯ ದೇವರು, ನನ್ನ ದೇವರೇ ಸತ್ಯ ದೇವರೆಂಬುದಾಗಿ ದೃಢವಾಗಿ ನಿಂತವರು. ಇವರು ನಿಲ್ತಾರೆ. ದಾನಿಯೇಲ ನಿಲ್ತಾನೆ. ಹಲ್ಲೆಲೂಯಾ. ದೇವರೇನು ಮಾಡ್ತಾನೆ? ನೆಬೂಕದ್ನೆಚ್ಚರ್ ಅರಸನು, ಆಗಿನ ಕಾಲದಲ್ಲಿ ಪ್ರಪಂಚದ ಅತ್ಯಂತ ದೊಡ್ಡ ಬಾಬೆಲ್ ಸಂಸ್ಥಾನದ ಅರಸನು ಇವನ ಮುಂದೆ ಅಡ್ಡ ಬೀಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೆಬೂಕದ್ನೆಚ್ಚರ್ ಅರಸನು, ಆಗಿನ ಕಾಲದ ದೊಡ್ಡ ಸಂಸ್ಥಾನದ ಅರಸನೇ, ದೇವರು ಏನು ಮಾಡ್ತಾನೆ? ಒಬ್ಬ ಸೆರೆಯಲ್ಲಿ ಬಿದ್ದಂಥ ಕೈದಿಯ ಮುಂದೆ ಅಡ್ಡ ಬೀಳುವ ಹಾಗೆ ಮಾಡಿದನು. ಪ್ರಿಯರೇ, ಇವತ್ತು ನಮ್ಮ ದೇವರು, ಹಲ್ಲೆಲೂಯಾ, ನಮ್ಮಲ್ಲಿ ಏನು ಹಣಬಲ, ಜ್ಞಾನ, ವಿವೇಕ ಏನೂ ಇರಲಿಕ್ಕಿಲ್ಲ, ಇನ್ಫ್ಲುಯೆನ್ಸ್ ಇರಲಿಕ್ಕಿಲ್ಲ. ಆದರೆ ಒಂದು ದಿವಸ ಬರ್ತದೆ, ನಾವು ನಂಬಿಗಸ್ತರಾಗಿ ದೇವರನ್ನು ಘನಪಡಿಸುತ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿದರೆ, ಹಲ್ಲೆಲೂಯಾ, ಲೋಕದ ರಾಜರು ಅರಸಗಳು ನಮ್ಮ ಮುಂದೆ ಅಡ್ಡ ಬೀಳುವ ಹಾಗೆ ಮಾಡ್ತಾರೆ. ಪ್ರಾಕ್ಟಿಕಲ್ ಆಗಿ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ, ಆದರೆ ದೇವರಿಗೆ ಮಾತ್ರ ಎಲ್ಲ ಸಾಧ್ಯ. ಹಲ್ಲೆಲೂಯಾ. ಇದು ನಮ್ಮ ಮನಸ್ಸಲ್ಲಿ ಊಹಿಸಿಕೊಂಡು, ಅಪ್ಪ ಹೌದು ಹೇಗೆ ಸಾಧ್ಯ? ನಾನೊಂದು ಸಣ್ಣ ಕೆಲಸ ಮಾಡ್ತಿದ್ದೇನೆ, ನಾನು ಯಾವುದೋ ಒಂದು ಊರಲ್ಲಿ ಹಳ್ಳಿಯಲ್ಲಿದ್ದೇನೆ, ನನಗೆ ಹೇಗೆ ಸಾಧ್ಯ? ದೇವರು ನಿಮ್ಮನ್ನು ಘನಪಡಿಸುವಂಥ ಆ ಸಮಯ ಬರುವಾಗ ದೇವರಿಗಾಗಿ ನಿಲ್ಲಿರಿ. ಹಲ್ಲೆಲೂಯಾ. ದೇವರು ಘನಪಡಿಸುವಂಥ ಸಮಯ, ಆ ಸಂದರ್ಭ ಬಂದಾಗ ಯೇಸುವಿಗಾಗಿ, ಯೇಸುವಿನ ಹೆಸರನ್ನು ಘಂಟಾಘೋಷವಾಗಿ ಸಾರಲು ಸಿದ್ಧವಾಗಿರಿ. ಆಗ ದೇವರು ನಿಮ್ಮನ್ನು ಮೇಲೆ ಕೆತ್ತುತ್ತಾನೆ. ಹಲ್ಲೆಲೂಯಾ. ಬಿ ಬೋಲ್ಡ್. ಧೈರ್ಯದ ವಿಧೇಯತೆಗೆ ಒಪ್ಪಿಸಿಕೊಡಿರಿ. ಧೈರ್ಯದಿಂದ ಯೇಸುವನ್ನು, ಓ ಯೇಸುವೆ ನನ್ನ ದೇವರೆಂಬುದಾಗಿ ಹೇಳಿರಿ. ಯೇಸು ಸಹಾಯವನ್ನು ಮಾಡುತ್ತಾನೆ. ಯೇಸು ರಕ್ಷಕನು, ಯೇಸು ಒಡೆಯನು, ಪಾಪದಿಂದ ಬಿಡಿಸುವಾತನು, ಆತನೊಬ್ಬನೇ ಸತ್ಯ ದೇವರು, ನಿತ್ಯ ದೇವರೆಂಬುದಾಗಿ ನಾವು ಹೇಳುವಾಗ ಆ ಮಾತುಗಳು, ಹಲ್ಲೆಲೂಯಾ, ದೇವರು ಸನ್ಮಾನಿಸಿ ನಮ್ಮನ್ನು ಮೇಲೆ ಕೆತ್ತುವಂಥ ದೇವರಾಗಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಇವತ್ತು ನಮ್ಮ ದೇವರು ನಮ್ಮನ್ನು ದೊಡ್ಡ ಸ್ಥಿತಿಗೆ ತರುವ ದೇವರಾಗಿದ್ದಾನೆ. ದಾನಿಯೇಲನು ದೊಡ್ಡ ಸ್ಥಿತಿಗೆ ತಂದನು. ಅಮೂಲ್ಯವಾದ ಬಹುಮಾನವನ್ನು ಯಾರು ಕೊಡ್ತಾರಂತೆ? ನೆಬೂಕದ್ನೆಚ್ಚರ್ ಅರಸನು ದಾನಿಯೇಲನಿಗೆ ಕೊಡುತ್ತಾನೆ. ಅಮೂಲ್ಯವಾದ, ಅದು ಏನು ಕೊಟ್ಟಿದ್ದಾನೋ ಗೊತ್ತಿಲ್ಲ, ಅಮೂಲ್ಯವಾದ. ರಾಜನಿಗೆ ಅಮೂಲ್ಯ ಅಂತ ಹೇಳಿದರೆ ಅದು ಶ್ರೇಷ್ಠವಾಗಿರ್ತದೆ, ರಾಜನಿಂದ ಸಿಗುವಂಥದ್ದು. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ನೆಬೂಕದ್ನೆಚ್ಚರ್ ಮುಂದೆ ಅಡ್ಡ ಬೀಳ್ತಾನೆ. ಯಾರು? ದಾನಿಯೇಲ್ ಮುಂದೆ ನೆಬೂಕದ್ನೆಚ್ಚರ್ ಅಡ್ಡ ಬೀಳ್ತಾನೆ. ಆಗಿನ ಕಾಲದಲ್ಲಿ ಆ ಸಂದರ್ಭ ಸಮಯ, ಹಲ್ಲೆಲೂಯಾ, ಆ ದಾನಿಯೇಲನು ಗಮನಿಸಿದನು, ಜ್ಞಾನವನ್ನು ಉಪಯೋಗಿಸಿದನು, ಏನು ಮಾಡಬೇಕು ಈ ಸಮಯದಲ್ಲಿ ಎಂಬುದಾಗಿ. ಹಲ್ಲೆಲೂಯಾ. ಕರೆಕ್ಟಾಗಿ ಯೋಚನೆ ಮಾಡಿ ದೇವರ ನಾಮವನ್ನು ಘನಪಡಿಸಿದನು. ಹಲ್ಲೆಲೂಯಾ. ಕರೆಕ್ಟಾಗಿ ರೈಟ್ ಟೈಮಲ್ಲಿ ಆತನು ತನ್ನ ದೇವರಿಗಾಗಿ ಕಾರ್ಯವನ್ನು ಮಾಡಿದನು. ಇವತ್ತು ನಮ್ಮ ಜೀವಿತದಲ್ಲಿ ಒಂದು ವೇಳೆ ಅಂಥ ಸಂದರ್ಭಗಳು ಕೆಲವು ಸಾರಿ ಬಂದು ಹೋಗಿರ್ಬೋದು. ಇನ್ನು ನೆಕ್ಸ್ಟ್ ಹಲ್ಲೆಲೂಯಾ ಬರುವಂಥ ಸಂದರ್ಭಗಳನ್ನು ವ್ಯರ್ಥ ಮಾಡಬೇಡಿರಿ. ಹಲ್ಲೆಲೂಯಾ. ಇನ್ನು ಮುಂದೆ ಬರುವಂಥ ಯಾವುದಾದ್ರೂ ಅಂಥ ಸಿಚುವೇಶನ್ಗಳು ಬರ್ಬೋದು. ದೇವರಿಗಾಗಿ ನಿಂತು ಸಾಕ್ಷಿಯನ್ನು ಕೊಡುವಂಥ ಸಂದರ್ಭಗಳು ನಿಮಗೆ ಬರಬಹುದು. ನಾವು ಧೈರ್ಯವಾಗಿ ದಾನಿಯೇಲನಂತೆ ಹೇಳೋಣ. ಹಲ್ಲೆಲೂಯಾ. ದಾನಿಯೇಲನಂತೆ ನಾವು ದೃಢವಾಗಿ ನಿಂತು ಸಾರೋಣ. ನನ್ನ ದೇವರೇ ಸತ್ಯ ದೇವರೆಂಬುದಾಗಿ ಪ್ರೂವ್ ಆಗಲಿ. ಹಲ್ಲೆಲೂಯಾ. ಎಲೀಷ ಪ್ರವಾದಿಗಳು ಮಾಡಿದರು, ಏಲಿಯನು ಮಾಡಿದರು. ಯಾಕೆ? ಅವರು ದೇವರ ಮಹಿಮೆಯನ್ನು ಅರ್ಥ ಮಾಡಿಕೊಂಡಿದ್ದರು. ನಾನು ನಂಬಿದ ದೇವರೇ ಸರ್ವಶಕ್ತನಾದ ದೇವರು. ಇವತ್ತು ನಮ್ಮ ಜೀವಿತ ರೋಗಗಳಿರ್ಬೋದು, ನೋವುಗಳಿರ್ಬೋದು, ಏನೇ ಆಗಿರ್ಬೋದು, ಮೊದಲು ಆಸ್ಪತ್ರೆಗಿಂತ ನಿನ್ನೆ ಪಾಲ್ ಜಾಯ್ ಅವರು ಹೇಳ್ತಾ ಇದ್ರು ಇದೇ ವಿಷಯಗಳನ್ನು. ನಾವು ಆಸ್ಪತ್ರೆಗೆ ಮೊದಲು ಓಡ್ತಾ ಇದ್ದೇವೆ. ಇವತ್ತು ನಾವು ದೇವರ ಬಳಿಗೆ ಸೆಕೆಂಡಾಗಿ ಕೇಳ್ತಿದ್ದೇವೆ, ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಆಪ್ರೇಷನಿಗಾಗಿ ಪ್ರಾರ್ಥನೆ ಮಾಡಿರಿ, ಅಥವಾ ರೋಗವಿದೆ, ಶೀತವಿದೆ, ಕೆಮ್ಮಿದೆ, ನನಗೋಸ್ಕರ ಪ್ರಾರ್ಥನೆ ಮಾಡಿರಿ. ಆಸ್ಪತ್ರೆಗೆಲ್ಲ ಹೋಗಿ ಮಾತ್ರೆಗಳನ್ನೆಲ್ಲ ತಗೊಂಡು ಯಾವುದು ಆಗದ ನಂತರ ಯಾರ ಹತ್ರ ಬರ್ತೇವೆ? ದೇವರ ಹತ್ರ ಬರ್ತಾ ಇದ್ದೇವೆ. ಇಲ್ಲಿ ದಾನಿಯೇಲನಿಂದ ಕಲಿಯುವಂಥದ್ದು, ಮೊದಲು ಅವನು ಏನು ಮಾಡ್ತಾನೆ? ದೇವರ ಬಳಿಗೆ ಫಸ್ಟ್ ಹೋಗ್ತಾನೆ, ಮತ್ತೆ ಮನುಷ್ಯನ ಹತ್ರ ಹೋಗ್ತಾನೆ. ಹಲ್ಲೆಲೂಯಾ. ಫಸ್ಟ್ ದೇವರ ಬಳಿಗೆ ಹೋಗ್ತಾನೆ, ದೇವರ ಸಹಾಯವನ್ನು ಕೇಳ್ತಾನೆ. ದೇವರ ಸಹಾಯ ಅದು ಶ್ರೇಷ್ಠವಾದದ್ದು ಪ್ರಿಯರೇ. ದೇವರು ಮುಟ್ಟುವಾಗ ಅದು ಮುಟ್ಟುವಿಕೆ ಉಂಟಲ್ಲ, ಹಲ್ಲೆಲೂಯಾ,
ಅದು ಏನು ಕುರುಹುಗಳಿಲ್ಲದ ಹಾಗೆ ದೇವರು ಏನು ಮಾಡ್ತಾನೆ, ಎಂಥದೇ ಸಮಸ್ಯೆ ಅಳಿಸಿ ಬಿಡುವಂಥ ದೇವರಾಗಿದ್ದಾನೆ. ನನ್ನ ಟೆಸ್ಟ್ ಮನಿ ನಾನು ಹೇಳಿಲ್ಲ, ನಾನು 2ನೇ ಕ್ಲಾಸ್ ಹಾಗೆ ಇರುವಂಥ ಸಮಯದಲ್ಲಿ ನನಗೆ ಒಂದು ರೋಗ ಬರ್ತದೆ, ರುಮ್ಯಾಟಿಸಮ್. ನನ್ನ ಕೈಗಳು ಒಂದೇ ಸಡನ್ನಾಗಿ ನಾನು ಶಾಲೆಗೆ ಹೋಗಿ ಬಂದು ರಾತ್ರಿ ಮಲಗಿದ್ದೇನೆ, ಬೆಳಿಗ್ಗೆ ಈ ಕೈ ನನ್ನದು ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ, ಈ ಕೈ ಫುಲ್ಲು ಸ್ವೆಲ್ಲಿಂಗ್ ಆಗಿದೆ. ನಮ್ಮ ತಂದೆ ತಾಯಿಯೆಲ್ಲ ನೋಡ್ತಾರೆ, ಎಲ್ಲಿ ಬಿದ್ದಿದೆಯಾ ಕೇಳಿದರು, ಇಲ್ಲ ನಾನು ಎಲ್ಲೂ ಬೀಳಲಿಲ್ಲ. ಆದರೆ ಹಾಗೆ ಕೇಳ್ತಾರೆ, ನಾನು ಎಲ್ಲೂ ಬೀಳಲಿಲ್ಲ, ಏನಾಗಲಿ, ಬಟ್ ಆದರೆ ಕೈ ಮಾತ್ರ ವಿಪರೀತ ನೋವು, ಗಂಟು ನೋವು. ಹೀಗೆ ಆಸ್ಪತ್ರೆಗೆ ಕರ್ಕೊಂಡೋದ್ರು. ಅವಾಗ ಈಗಿನ ಡಾಕ್ಟರ್ ಆದ ಸ್ಟಾನ್ಬೋಕ್ ಡಾಕ್ಟ್ರು ಅವರು ನನ್ನನ್ನು ಅವಾಗ ಪರೀಕ್ಷೆ ಮಾಡಿದರು. ಅವ್ರು ಹೇಳಿದರು, ನಿಮಗೆ ರುಮ್ಯಾಟಿಸಮ್ ಎಂಬ ಒಂದು ರೋಗ ಬಂದಿದೆ. ತಂದೆ ಹತ್ರ ಹೇಳ್ತಾರೆ, ರೋಗ ಬಂದಿದೆ, ಇದನ್ನು ಈ ರೋಗಕ್ಕೆ ನಿಮಗೆ ಮದ್ದಂತ ಹೇಳಿದರೆ ಪ್ರತಿ ತಿಂಗಳು ಎವ್ರಿ 21 days, ಪ್ರತಿ 21 ದಿವಸಕ್ಕೆ ಒಂದು ಪೆನ್ಸಿಲಿನ್ ಇಂಜೆಕ್ಷನ್ ನೀವು ತಗೊಳ್ಬೇಕು. ಪೆನ್ಸಿಲಿನ್ ಇಂಜೆಕ್ಷನ್ ಅದು ಪೆನಡೋರಿಯಾ ಎಂಬುದಾಗಿ LA12 ಆ ಇಂಜೆಕ್ಷನನ್ನು ಪ್ರತಿ 21 ಡೇಸಿಗೆ ನೀವು ತಗೊಳ್ಬೇಕು. ಎಲ್ಲಿಯವರೆಗೆ ನನ್ನ ವಯಸ್ಸು 25 ವಯಸ್ಸಾಗುವ ತನಕ ನೀವು ತಗೊಳ್ಬೇಕು ಎಂಬುದಾಗಿ ಡಾಕ್ಟರ್ ಹೇಳ್ತಾರೆ. ಆದರೆ ನಾನು ಸ್ವಲ್ಪ ಸಮಯ ಎಲ್ಲ ತಗೊಂಡೆ. ಒಂದು ಸಲ ಇಂಜೆಕ್ಷನ್ ಅದು ತಗೊಂಡ್ರೆ ತಲೆ ತಿರುಗುತ್ತಾ ಇತ್ತು, ಅಷ್ಟು ಪವರ್ಫುಲ್ ಅದು ಒಂದು ಇಂಜೆಕ್ಷನ್ ಆಗಿತ್ತು. ತುಂಬ ವರ್ಷಗಳು, ಸುಮಾರು ನನ್ನ 16 ವರ್ಷಗಳ ತನಕ, 17 ವರ್ಷಗಳ ತನಕ ನಾನು ತಗೊಳ್ತಾ ಇದ್ದೆ. ಒಂದು ದಿವಸ ಅದು ಬಹಳ ನೋವಂತೀರಿ. ಒಂದು ಸಲ ಇಂಜೆಕ್ಷನ್ ಕೊಟ್ಟರೆ ಒಂದು 2-3 ದಿವಸ ನಾನು ಯಾವ ಸೈಡ್ ತಗೊಳ್ತೇನೆ ಸೊಂಟಕ್ಕೆ, ಆ ಸೈಡ್ ತಿರುಗಲಿಕ್ಕೆ ಆಗೋದಿಲ್ಲ, ಅಷ್ಟು ನೋವು ಅಂದರೆ ಅಷ್ಟು ನೋವು. ಒಂದು ಸಲ ಇಂಜೆಕ್ಷನ್ 1-2 ದಿವಸ ಇಂಜೆಕ್ಷನ್ ತಗೊಳ್ಳೋದು ಲೇಟ್ ಆದರೆ ಜ್ವರ ಸ್ಟಾರ್ಟ್ ಆಗ್ತಾ ಇತ್ತು. ಜ್ವರ ಸ್ಟಾರ್ಟ್ ಆದರೆ ಯಾವ ಪ್ಯಾರಾಸಿಟಮಾಲ್ ಆಗಲಿ, ಯಾವ ಮೆಡಿಸಿನ್ನು ಅದರಿಂದ ಜ್ವರ ಹೋಗ್ತಿರಲಿಲ್ಲ, ಇಂಜೆಕ್ಷನ್ನೇ ತಗೊಳ್ಬೇಕಾಗಿತ್ತು. ಆ ರೀತಿಯಾದ ಪರಿಸ್ಥಿತಿ ನಂದಿತ್ತು. ಒಂದು ದಿವಸ ನಾನು ಬೆನ್ನಿನ ಮೀಟಿಂಗ್ ಮುಂಬೈಯಲ್ಲಿತ್ತು. ಆ ಸಮಯದಲ್ಲಿ ದೇವರ ಹತ್ರ ಬೇಡಿಕೊಂಡೆ, ದೇವರೇ, ನಾನು ಇನ್ನು ಮುಂದೆ ಯಾವತ್ತೂ ನಾನು ಇಂಜೆಕ್ಷನ್ ತಗೊಳ್ಳೋದಿಲ್ಲ, ನನಗೆ ಸಾಕು, ಇದು ಬಹಳ ನನಗೆ ನೋವು, ನನ್ನ ಜೀವಿತದಲ್ಲಿ ಇನ್ನು ಯಾವತ್ತೂ ಇಂಜೆಕ್ಷನ್ ತಗೊಳ್ಳುವಂಥ ಪರಿಸ್ಥಿತಿ ಬರಬಾರ್ದು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಿದೆ. ಹೀಗೆ ಅಲ್ಲಿಂದ ಪ್ರಾರ್ಥನೆ ಮಾಡಿ ದೇವರ ಆ ಪ್ರಸನ್ನತೆಯಲ್ಲಿ ನನ್ನ ಎಲ್ಲ ಪಾಪಗಳನ್ನು ಅರಿಕೆ ಮಾಡಿ ದೇವರ ಮುಂದೆ ನನ್ನ ಒಪ್ಪಿಸಿಕೊಟ್ಟು ಸೇವೆಗೆ ನಾನು ಹೋಗ್ತೇನೆ ಸ್ವಾಮಿ ಎಂಬುದಾಗಿ ಅವತ್ತು ನಿರ್ಧಾರ ಮಾಡಿ ನಾನು ಬಂದೆ. ಆ ಸಮಯದಿಂದ ಇವತ್ತಿನವರೆಗೆ ಒಂದೇ ಒಂದು ಇಂಜೆಕ್ಷನ್ ತಗೊಳ್ಳಿಲ್ಲ. ಅವತ್ತು ಕಂಪ್ಲೀಟ್ ಆಗಿ ದೇವರು ನನ್ನ ಹೀಲ್ ಮಾಡಿದನು. ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಹೌದು ಕಷ್ಟಗಳುಂಟು, ನೋವುಗಳು, ಸಮಸ್ಯೆಗಳುಂಟು. ಆದರೆ ನಾವು ದೇವರಲ್ಲಿ ನಂಬಿಕೆಯಿಂದ ಬೇಡಿಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ಹಾಲೆಲೂಯಾ ದೇವರು ಬದಲಾವಣೆಯನ್ನು ತರುತ್ತಾನೆ. ನಮ್ಮ ನರ್ಸ್ ಆಗಿರುವಂಥ, ಅವಾಗ ನರ್ಸ್ ಆಗಿದ್ದು ನಮ್ಮ ಲೀಲಾ ಆಂಟಿ, ಅವರು ನನಗೆ ಇಂಜೆಕ್ಷನ್ಗಳನ್ನು ಕೊಟ್ಟಿದ್ದಾರೆ. ಯಾವಾಗಲೂ ಇಲ್ಲಿ ನಾನು ಹೋಗಿ ಪ್ರತಿ 21 ದಿವಸಕ್ಕೆ ಇಂಜೆಕ್ಷನ್ ತಗೊಳ್ತಾ ಇದ್ದೆ. ಹೊಟ್ಟೆ ಖಾಲಿ ಇದ್ದು ಏನಾದರೂ ಒಂದು ವೇಳೆ ಇಂಜೆಕ್ಷನ್ ತಗೊಂಡ್ರೆ ಅವತ್ತು ಆ ತಲೆ ತಿರುಗುವಂಥದ್ದು ಆಗ್ತಾಯಿತ್ತು. ಅಂದರೆ ಅಷ್ಟು ಪವರ್ಫುಲ್ ಇಂಜೆಕ್ಷನ್. ಆದರೆ ದೇವರು ಮುಟ್ಟುವಾಗ ಶಾಶ್ವತವಾದ ಬಿಡುಗಡೆ. ಹಲ್ಲೆಲೂಯಾ. ದೇವರು ಮುಟ್ಟುವಾಗ ಪರಿಪೂರ್ಣ ಬಿಡುಗಡೆಯನ್ನು ದೇವರು ಕೊಡುತ್ತಾನೆ. ಪ್ರಿಯರೇ, ತುಂಬ ವರ್ಷ ನಾನು ಸಫರ್ ಆದೆ, ಆದರೆ ದೇವರು ನನ್ನನ್ನು ಮುಟ್ಟಿದನು. ದೇವರ ಮುಂದೆ ಇವತ್ತು ನೀವು ಯಾವುದೇ ಸಮಸ್ಯೆಯೊಂದಿಗೆ ಬಂದಿರ್ಬೋದು, ಚಿಂತೆಯೊಂದಿಗೆ ಬಂದಿರ್ಬೋದು, ನೋವಿನೊಂದಿಗೆ ಯೇಸು ಸ್ವಾಮಿ ಮುಟ್ಟುವ ದೇವರಾಗಿದ್ದಾನೆ. ಪ್ರಿಯರೇ, ಕರುಣಿಸುವ ದೇವರು, ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ. ಶದ್ರಕ್, ಮೇಷಕ್, ಅಬೇದ್ನೆಗೂ ಗೊತ್ತಿದೆ, ಅವರು ಆ ಸಂಸ್ಥಾನದಲ್ಲಿ ದಾನಿಯೇಲನ ರೆಕಮೆಂಡೇಶನ್ ಮೇರೆಗೆ ಸಂಸ್ಥಾನದಲ್ಲಿ ಉತ್ತಮವಾದಂಥ ಒಂದು ಹುದ್ದೆ ದೇವರು ಕೊಡುತ್ತಾನೆ, ಸಿಕ್ಕುವ ಹಾಗೆ ಮಾಡ್ತಾನೆ. 3ನೇ ಅಧ್ಯಾಯಕ್ಕೆ ಬರುವಾಗ ಅವರು ಸಹ ಹಾಗೆ ನೆಬೂಕದ್ನೆಚ್ಚರನು ಸ್ವಲ್ಪ ಸಮಯ ಆದಮೇಲೆ ಮತ್ತೆ ಅವನಿಗೆ ದೇವರು ಮಾಡಿದ ಕಾರ್ಯಗಳೆಲ್ಲ ಏನಾಗ್ತದೆ, ಮರ್ತು ಬಿಟ್ಟು ಯಾರೋ ಮಾತು, ಅಲ್ಲಿರುವಂಥ ಆ ಪಂಡಿತರೆಲ್ಲ ಮಾತುಗಳನ್ನು ಕೇಳಿ, ಓ ದಾನಿಯೇಲನೇ, ನೀನು ಒಂದು ಮೂರ್ತಿಯನ್ನು ಮಾಡು, ಒಂದು ಚಿನ್ನದ ಪ್ರತಿಮೆಯನ್ನು ಮಾಡು. ಈ ಪ್ರತಿಮೆಯನ್ನು ಏನು ಮಾಡಬೇಕು, ಎಲ್ಲರೂ ಸಂಸ್ಥಾನದಲ್ಲಿರುವಂಥ ಎಲ್ಲರೂ ಪೂಜಿಸಬೇಕು. ಯಾರು ಪೂಜಿಸುವುದಿಲ್ಲವೋ ಅವರೇನೇನು ಮಾಡಬೇಕು, ಬೆಂಕಿಯ ಕೊಳವೆಗೆ ಹಾಕಬೇಕು, ಅವರನ್ನು ಸುಟ್ಟು ಹಾಕಬೇಕು, ಅವರನ್ನು ಸಾಯಿಸಬೇಕೆಂಬುದಾಗಿ ತೀರ್ಮಾನ ಮಾಡುವ ಹಾಗೆ ಹಾಲೆಲೂಯಾ ಅಲ್ಲಿರುವಂಥ ಅವರಿರುವಂಥ ಜನರು ಎಲ್ಲರೂ, ಪಂಡಿತರೆಲ್ಲ ಸೇರಿಕೊಂಡು ಈ ನೆಬೂಕದ್ನೆಚ್ಚರನಿಗೆ ಮೈಂಡಿಗೆ ತುಂಬ್ತಾರೆ. ಇವತ್ತಿನ ಎಷ್ಟೋ ರಾಜಕಾರಣಿಗಳು ಅದೇ ಥರ ಇದ್ದಾರೆ. ಯಾರ್ಯಾರೋ ಮಾತು ಕೇಳಿ ಇವತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥವರಿದ್ದಾರೆ. ಇವತ್ತು ನಮ್ಮ ದೇಶದ ಪರಿಸ್ಥಿತಿಯು ಅದೇ ಆಗಿದೆ. ಕೆಲವೊಬ್ಬರು ಮಾತನಾಡಲಿಕ್ಕೆ ಮಾತ್ರ, ಉಳಿದ ಐಡಿಯಾಸು ಏನು ಭಾಷಣ ಬರೆದು ಕೊಡೋರೆಲ್ಲ ಬೇರೆಯವರು. ಅದೇ ರೀತಿಯಾಗಿ ನೆಬೂಕದ್ನೆಚ್ಚರನಿಗೆ ಯಾರೋ ಭಾಷಣ ಬರೆದು ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡಿ ಎಂಬುದಾಗಿ ಹೇಳಿಕೊಳ್ಳೋರು ಒಬ್ಬರಿದ್ದಾರೆ. ಅವರು ಹೇಳಿದಂತೆ ಇವನೇನು ಮಾಡ್ತಾನೆ, ಒಂದು ಬಂಗಾರದ ಪ್ರತಿಮೆಯನ್ನು ಮಾಡಲಿಕ್ಕೆ ಯೋಚಿಸ್ತಾನೆ, ಮಾಡ್ತಾರೆ.
ಆ ರಾಜಾಜ್ಞೆ ಹೊರಡಿಸ್ತಾನೆ, ಯಾರೆಲ್ಲ ಈ ಬಂಗಾರದ ಪ್ರತಿಮೆಯನ್ನು ನೀವು ಯಾರು ಅಡ್ಡ ಬೀಳುವುದಿಲ್ಲವೋ ಅವರು ಏನು ಮಾಡಬೇಕು, ಅವರನ್ನು ಕಂಪ್ಲೀಟ್ ಆಗಿ ಅವರನ್ನು ಸಾಯಿಸಬೇಕು, ಸಂಹಾರ ಮಾಡಬೇಕು. ಅದೇ ರೀತಿಯಾಗಿ ಅವ್ರು ಮಾಡ್ತಾರೆ. ಅದರಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರು ಮಾತ್ರ ಏನು ಮಾಡೋದಿಲ್ಲ, ಅವರೇನು ಮಾಡೋದಿಲ್ಲ, ಆ ಮೂರ್ತಿಗೆ ಅಡ್ಡ ಬೀಳುವುದಿಲ್ಲ. ಮೂರ್ತಿಯ ಅಡ್ಡ ಬೀಳುವಂಥ ದಿನ ಬರ್ತದೆ. ಆದರೆ ಅವ್ರೇನು ಮಾಡ್ತಾರೆ, ದೇವರ ಮುಂದೆ ಅವ್ರು ಹೇಳ್ತಾರೆ, ನನ್ನ ದೇವರಿಗೆ ಚಿತ್ತವಿದ್ದರೂ ಸರಿಯೇ, ನಮ್ಮನ್ನು ಬದುಕಿಸಲು ಆತನಿಗೆ ಸಾಧ್ಯವಿದ್ದರೂ ಸರಿಯೇ, ನಾವೇನು ಮಾಡೋದಿಲ್ಲ, ಇದಕ್ಕೆ ಅಡ್ಡ ಬೀಳುವುದಿಲ್ಲ. ನನ್ನ ದೇವರು ರಕ್ಷಿಸಿದರೂ ತೊಂದರೆ ಇಲ್ಲ, ರಕ್ಷಿಸದಿದ್ದರೂ ತೊಂದರೆ ಇಲ್ಲ, ರಕ್ಷಿಸಿದರೂ ತೊಂದರೆ ಇಲ್ಲ. ಬಟ್ ನಾನು ಮಾತ್ರ ನನ್ನ ದೇವರಿಗೆ ಅವಮಾನವನ್ನು ಪಡಿಸುವುದಿಲ್ಲ, ನನ್ನ ದೇವರಿಗೆ ನೋವುಪಡಿಸುವುದಿಲ್ಲ. ನನ್ನ ದೇವರಿಗೆ ಸಲ್ಲಬೇಕಾದ ಗೌರವವನ್ನು ನಾನು ಹಲ್ಲೆಲೂಯಾ ಸಲ್ಲಿಸುತ್ತೇನೆ. ಮನುಷ್ಯರು ಏನು ಬೇಕಾದ್ರೂ ನಮ್ಮ ಜೀವಿತಕ್ಕೆ ಮಾಡಲಿ, ತೊಂದರೆ ಇಲ್ಲ ಎಂಬುದಾಗಿ ಅವರು ನಿಲ್ಲುತ್ತಾರೆ. ರಾಜನೇನು ಮಾಡ್ತಾನೆ, ಅವರನ್ನು ದಗದಗನೆ ಉರಿಯುವಂಥ ಆ ಕೊಳವೆ ಇರ್ತದೆ, ಅದರ 7 ಪಟ್ಟು ಏನು ಮಾಡ್ತಾರೆ, ಅದರ ಬೆಂಕಿಯನ್ನು ಹೆಚ್ಚಿಸ್ತಾರೆ. ಬೆಂಕಿಯನ್ನು ಹೆಚ್ಚಿಸಿ ಸಿಪಾಯಿಗಳು ಹೇಳ್ತಾರೆ ಸೈನಿಕರಿಗೆ, ಹೋಗಿ ಅವರನ್ನು ಬಿಸಾಡಿ ಎಂಬುದಾಗಿ. ಅವರು ಕೊಳವೆಗೆ ಬಿಸಾಡಲಿಕ್ಕೆ ಹೋದವರೇ, ಬೈಬಲ್ ಹೇಳ್ತದೆ, ಅವರೇ ಸುಟ್ಟು ಹೋಗ್ತಾರಂತೆ. ಆದರೆ ಇವರು ಹಾಕಲ್ಪಡ್ತಾರೆ. ಅದು ಹಾಕಲ್ಪಟ್ಟು ಒಂದು ಸ್ವಲ್ಪ ಹೊತ್ತಾಗಿದ ಮೇಲೆ ನೆಬೂಕದ್ನೆಚ್ಚರ್ ಯೋಚನೆ ಮಾಡ್ತಾನೆ, ರಾಜನು ಒಂದು ವೇಳೆ ಸುಟ್ಟು ಕರ್ಕಲಾಗಿರ್ಬೋದು ಎಂಬುದಾಗಿ ಯೋಚನೆ ಮಾಡಿ ಬೆಂಕಿಯನ್ನು ಕಡಿಮೆ ಮಾಡಿಸಿ ನೋಡಲಿಕ್ಕೆ ಹೋಗುವಾಗ ಅಲ್ಲಿ ಇವರು ಏನು ಮಾಡ್ತಾ ಇದ್ದಾರಂತೆ, ಆ ಬೆಂಕಿಯಲ್ಲೇ ನಡೆದಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ, ಬೆಂಕಿಯಲ್ಲಿ ನಡೆದಾಡುತ್ತಾ ಇದ್ದಾರೆ. ಅದು ಬರೀ 3 ಜನ ಮಾತ್ರವಲ್ಲ, ಅವರಿಗೆ ಇನ್ನೊಬ್ಬ ಯಾವುದೋ ವ್ಯಕ್ತಿಯನ್ನು ಕಾಣ್ತಾ ಇದ್ದಾರೆ. ಅಲ್ಲಿ ವಾಕ್ಯದಲ್ಲಿ ಓದ್ತೇವೆ, ದೇವಕುಮಾರನೆಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. 25ನೇ ಅಧ್ಯಾಯದ ಲಾಸ್ಟ್ ವಚನದಲ್ಲಿ ಬರೆಯಲ್ಪಟ್ಟಿದೆ, 4ನೆಯ ರೂಪವು ದೇವಕುಮಾರನ ರೂಪದಿಂತಿದೆ ಎಂದು ಹೇಳಿ ದಗದಗನೆ ಉರಿಯುವ ಆವಿಗೆಯ ಬಾವಿಯ ಬಳಿಗೆ ಹೋಗಿ ಪರತ್ಮನ ದೇವರ ಸೇವಕನಾದ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರೇ ಬನ್ನಿರಿ, ಹೊರಕ್ಕೆ ಬನ್ನಿರಿ ಎಂದು ಕೂಗಲು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರು ಬೆಂಕಿಯೊಳಗಿಂದ ಹೊರಟು ಬಂದರು. ಹಲ್ಲೆಲೂಯಾ. ಇಲ್ಲಿ 3 ಜನ ಹಾಕಲ್ಪಟ್ಟಿದ್ದಾರೆ. ರಕ್ಷಿಸುವುದಕ್ಕೋಸ್ಕರ ದೇವಕುಮಾರನು ನಮ್ಮ ಯೇಸು ಸ್ವಾಮಿ ಅವರ ಮಧ್ಯದಲ್ಲಿ ಇಳಿದು ಬಂದಿದ್ದಾನೆ. ಹಲ್ಲೆಲೂಯಾ. ನೀವಿವತ್ತು ಹಲ್ಲೆಲೂಯಾ ಅಂಥ ಪರಿಸ್ಥಿತಿ ಬರುವಾಗ, ಇವತ್ತು ಧೈರ್ಯವಾಗಿ ನಾವು ನಿಲ್ಲುವಾಗ, ದೇವರಿಗೆ ಮಹಿಮೆ ಪಡಿಸುವಂಥ ಸಮಯದಲ್ಲಿ ದೇವರಿಗೆ ಮಹಿಮೆಯನ್ನು ಪಡಿಸುತ್ತೀರಾದರೆ, ಇವತ್ತು ದೇವರು ನಿಮಗೋಸ್ಕರ ಇಳಿದು ಬರುತ್ತಾನೆ. ಯೇಸು ಇಳಿದು ಬರುತ್ತಾನೆ, ನಿಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಇಳಿದು ಬರುತ್ತಾನೆ. ಎಲ್ಲ ಒಳ್ಳೆಯದೇ ಆಗುವುದೇ ದೇವ ಎಂಬುದಾಗಿ ಹಾಡಿದ್ದೇವೆ. ಗಾಢಾಂಧಕಾರದಲ್ಲಿ ನಾನಿದ್ದರು, ಬೆಂಕಿಯಲ್ಲಿ ನಮ್ಮನ್ನು ಹಾಕಲ್ಪಟ್ಟರು. ನಾವು ಏನು ಮಾಡೋದಿಲ್ಲ, ನಾವು ಏನು ಹಾಡು ಹೇಳ್ತದೆ, ಬೆಂಕಿಯಲ್ಲಿ ಹಾಕಲ್ಪಟ್ಟರು, ನೀ ನನ್ನ ಜೊತೆಯಲ್ಲಿ ಇರುವೆ ದೇವ. ನಾವು ಹಾಡಿದ್ದೇವೆ, ಹೌದಲ್ಲ? ಎಷ್ಟೋ ಸಾರಿ ನಾವು ಅರ್ಥ ಗೊತ್ತಿಲ್ಲದೆ ಹಾಡ್ತೇವೆ. ಗಾಢಾಂಧಕಾರದಲ್ಲಿ, ಅಂಧಕಾರದಲ್ಲಿ ನೀವು ನಡೀತಿರ್ಬೋದು, ಬೆಂಕಿಯಲ್ಲಿ ನಿಮ್ಮನ್ನು ಹಾಕಬಹುದು, ಅಂದರೆ ಸಾಯಿಸುವಂಥ ಪರಿಸ್ಥಿತಿಗೂ ಬರಬಹುದು. ಆದರೆ ವಾಕ್ಯದಲ್ಲಿ ಹೇಳ್ತೇವೆ, ನಮ್ಮ ದೇವರು ನಮ್ಮ ಜೊತೆಯಲ್ಲಿರುವ ದೇವರಾಗಿ ನಮ್ಮ ರಕ್ಷಿಸ್ತಾನೆ, ನಮ್ಮನ್ನು ಕಾಪಾಡುತ್ತಾನೆ. ಅದಕ್ಕೆ ದೇವರು ಮಾರ್ಕನ ಬರೆದ ಸುವಾರ್ತೆ ಅದರ ಕಡೆಯ ಅಧ್ಯಾಯದಲ್ಲಿ ನಾವು ಓದುವಾಗ ಸಡನ್ ಆಗಿ ನೆನಪಾದಂಥ ವಚನ ಅದು. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೇಸು ಸ್ವಾಮಿ ಸ್ವತಃ ಹೇಳುವಂಥ ಮಾತುಗಳದಾಗಿದೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿನೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸನ ಮಾಡಿಸಿಕೊಳ್ಳುವವರು ರಕ್ಷಣೆ ಹೊಂದುವರು, ನಂಬದೆ ಹೋಗುವವರು ದಂಡನೆ ಆಗುವುದು. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳನ್ನು ಮಾತನಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥಗಳನ್ನು ಏನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ. ದೇವರು ನಮಗೆ ಕೊಡುವಂಥ ಶ್ರೇಷ್ಠವಾದಂಥ ಒಂದು ಹಲ್ಲೆಲೂಯಾ ಧೈರ್ಯ ಏನು? ನೀವು ಕ್ರಿಸ್ತನಲ್ಲಿದ್ದರೆ ನಿಮ್ಮನ್ನು ನೋಡುವಾಗಲೇ ದೆವ್ವಗಳು ನಡುಗುತ್ತದೆ. ಹಲ್ಲೆಲೂಯಾ. ನಿಮ್ಮನ್ನು ನೋಡುವಾಗ ದೆವ್ವಗಳು ನಡುಗುತ್ತದೆ. ನಿಮ್ಮನ್ನು ಹಲ್ಲೆಲೂಯಾ ನೋಡುವಾಗಲೇ, ನೀವು ಬರೀ ಪ್ರಾರ್ಥನೆ ಮಾಡುತ್ತಿರುವಾಗಲೇ ದೆವ್ವಗಳು ಅದೇನಾಗ್ತದೆ, ತನಗೆ ಒಳಗೆ ತಾಳಿಕೊಳ್ಳಲಾಗದೆ ಒದ್ದಾಡಿಸಲಿಕ್ಕೆ ಪ್ರಾರಂಭ ಮಾಡ್ತದೆ.
ಹಾಲೆಲೂಯ. ದೇವರು ಹಾಲೆಲೂಯ ನಮ್ಮೊಂದಿಗಿರುವಾಗ ನಾವು ಎಂದಿಗೂ ಕಳವಳ ಪಡೋದು ಬೇಡ. ಇಲ್ಲಿ ಮತ್ತೆ ನಾವು ನೋಡುತ್ತೇವೆ ನೆಬೂಕದ್ನೆಚ್ಚರನು, ಇಲ್ಲಿ ಶದ್ರಕ್ ಮೇಷಕೋ ಇಲ್ಲಿ ಮತ್ತೆ ಇನ್ನೊಂದು ಸಾರಿ ದೇವರು ನಾನೇ ದೇವರೆಂಬುದಾಗಿ ಹಾಲೆಲೂಯ ರಿವೀಲ್ ಮಾಡ್ತಾನೆ. 3ನೇ ಅಧ್ಯಾಯ 25ನೇ ವಚನಕ್ಕೆ ಬರುವಾಗ ಗೊತ್ತಾಗ್ತದೆ. ಅದಕ್ಕೆ ಅವನು, ಈಗೋ ಕಟ್ಟಿದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ. 4ನೇ ರೂಪದಲ್ಲಿ ನಾವು ಓದಿದ ಹಾಗೆ ಆ ವಾಕ್ಯಗಳು ದೇವಕುಮಾರನ ರೂಪದಂತಿದೆ ಎಂದು ಹೇಳಿ ದಗದಗನೆ ಉರಿಯುವ ಬಾವಿಯ ಬಳಿಗೆ ಹೋಗಿ ಪರಾತ್ಮನ ದೇವರ ಸೇವಕನಾದ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರೇ ಬನ್ನಿರಿ, ಹೊರಗೆ ಬನ್ನಿರಿ ಎಂದು ಕೂಗಲು ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರು ಬೆಂಕಿಯೊಳಗಿಂದ ಹೊರಟು ಬಂದರು. ಅಲ್ಲಿ ಕೂಡಿದ್ದ ಉಪರಾಜರು, ನಾಯಕ, ದೇಶಾಧಿಪತಿ, ಮಂತ್ರಿಗಳು ಅವರನ್ನು ನೋಡಿ ಅವರ ಮೇಲೆ ಬೆಂಕಿಯ ಅಧಿಕಾರವೂ ನಡೆದಿಲ್ಲ. ಯಾವ ಅಧಿಕಾರ ನಡೆಯಲಿಲ್ಲ? ಬೆಂಕಿಯ ಅಧಿಕಾರ ನಡೆದಿಲ್ಲ. ಅವರ ತಲೆ ಕೂದಲು ಸುಟ್ಟಿಲ್ಲ, ಅವರ ಶಲ್ಯಗಳಿಗೆ ವಿಕಾರವಿಲ್ಲ, ಬೆಂಕಿಯ ವಾಸನೆಯೇ ಮುಟ್ಟಲಿಲ್ಲ ಎಂದು ತಿಳಿದುಕೊಂಡರು. ಆಗ ನೆಬೂಕದ್ನೆಚ್ಚರನು ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರ ದೇವರಿಗೆ ಸ್ತೋತ್ರವಾಗಲಿ, ಆತನು ತನ್ನ ದೂತರನ್ನು ಕಳಿಸಿ ತನ್ನಲ್ಲಿ ಭರವಸೆವಿಟ್ಟು ರಾಜ್ಯಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ಯಾವ ದೇವರನ್ನು ಸೇವಿಸಿ ಪೂಜಿಸಬಾರದೆಂದು ಸ್ವಾದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನ್ನ ಸೇವಕರನ್ನು ಉದ್ಧರಿಸಿದ್ದಾನಲ್ಲ. ಸಕಲ ಜನಾಂಗ ಕುಲ ಭಾಷೆಗಳವರಲ್ಲಿ ಯಾರಾದರೂ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರ ದೇವರ ವಿಷಯದಲ್ಲಿ ಅಲ್ಲದ ಮಾತುಗಳನ್ನು ಆಡಿದರೆ ಅವರನ್ನು ಚೂರು ಚೂರಾಗಿ ಕತ್ತರಿಸಿ ಅವರ ಮನೆಯನ್ನು ತಿಪ್ಪೆಯನ್ನಾಗಿ ಮಾಡಬೇಕೆಂಬ ರಾಜ್ಯಾಜ್ಞೆಯನ್ನು ವಿಧಿಸುತ್ತೇನೆ. ಹೀಗೆ ಉದ್ಧರಿಸಲು ಸಮರ್ಥನಾದ ಇನ್ಯಾವ ದೇವರು ಇಲ್ಲವಲ್ಲ ಎಂದು ಹೇಳಿದನು. ಹೀಗೆ ರಾಜನು ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರನ್ನು ಬಾಬೆಲ್ ಸಂಸ್ಥಾನದಲ್ಲಿ ಉನ್ನತ ಪದವಿಗೆ ತಂದನು. ಹಾಲೆಲೂಯ. ಉನ್ನತ ಪದವಿಗೆ ಅವರನ್ನು ತರುತ್ತಾನೆ. ಅವನೇನಂತ ಹೇಳಿ, ಉದ್ಧರಿಸಲು ಸಮರ್ಥನಾದ ಇನ್ಯಾವ ದೇವರು ಇಲ್ಲವಲ್ಲ. ಎಂಥ ಪ್ರೊಫೌಂಡ್ ಸ್ಟೇಟ್ಮೆಂಟ್. ಹಾಲೆಲೂಯ. ಉದ್ಧರಿಸಲು ಯಾರಿಲ್ಲಂತೆ, ಸಮರ್ಥನಾದಂಥ ಇನ್ಯಾವ ದೇವರಿಲ್ಲ ಎಂಬುದಾಗಿ ನೆಬೂಕದ್ನೆಚ್ಚರ ಅವತ್ತು ಅರ್ಥ ಮಾಡಿಕೊಂಡನು. ಇವತ್ತು ನಮಗೆ ಅರ್ಥವಾಗಿದೆಯಾ? ನೆಬೂಕದ್ನೆಚ್ಚರ ಅರಸನಿಗೆ ಅರ್ಥವಾಯಿತು. ಇವತ್ತು ನಮಗೆ ಅರ್ಥವಾಗಿದೆಯಾ? ಇವತ್ತು ನಮಗೆ ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ನಾನು ನಂಬಿದಂಥ ದೇವರು ನನ್ನನ್ನು ಉದ್ಧರಿಸಲು ಸಮರ್ಥನಾದ ದೇವರು. ಹಾಲೆಲೂಯ. ನನ್ನನ್ನು ಮತ್ತು ನಿಮ್ಮನ್ನು ಉದ್ಧರಿಸಲು ಸಮರ್ಥನಾದ ದೇವರು. ಆದರೆ ನಿಲ್ಲಬೇಕು ಆತನಿಗಾಗಿ, ದೃಢವಾದ ವಿಟ್ನೆಸ್ ಆಗಬೇಕು. ಅವನು ಹೇಳ್ತಾನೆ, ಸಮರ್ಥನಾದ ಇನ್ಯಾವ ದೇವರು ಇಲ್ಲವಲ್ಲ ಎಂದು ಹೇಳಿದನು. ಹೀಗೆ ಮತ್ತೆ ಅವನನ್ನೇನು ಮಾಡ್ತಾರೆ? ಬಾಬೆಲ್ ಸಂಸ್ಥಾನದ ಉನ್ನತ ಪದವಿಗೆ ಅವನು ನಡೆಸುತ್ತಾನೆ. ಪ್ರಿಯರೇ, ಸಮಯವಾಗ್ತಾ ಬಂತು, ನಾನು ಇಲ್ಲಿಗೆ ಮುಗಿಸ್ತೇನೆ. ಯೋಸೇಫನ ಬಗ್ಗೆಯೂ ಸಹ ನೋಡುವಾಗ 12 ಮಂದಿ ಮಕ್ಕಳಲ್ಲಿ ಒಬ್ಬನಾಗಿರ್ತಾನೆ. ಅವನನ್ನು ಸಹ ಹಾಳು ಬಾವಿಗೆ ಹಾಕಿ ಹೋಗ್ತಾರೆ ಅಣ್ಣಂದಿರು. ಹೊಟ್ಟೆ ಕಿಚ್ಚಿನಿಂದ ಅವನೊಂದು ಕನಸು ಕಾಣ್ತದೆ. ಆ ಕನಸಿನಲ್ಲಿ ಎಲ್ಲರೂ ಇವರು ಏನು ಮಾಡೋದು, ಅಡ್ಡ ಬೀಳುವಂಥದ್ದು ಅವನು ಕಾಣ್ತಾನೆ. ಅದು ಸಿಟ್ಟು ಬರ್ತದೆ, ನಮಗೆ ನನ್ನ ಎಲ್ಲರಿಗಿಂತ ಸಣ್ಣವನಾಗಿದ್ದಿ, ನಾವೆಲ್ಲ ನಿನಗೆ ಅಡ್ಡ ಬೀಳುವುದಾ ಎಂಬುದಾಗಿ ಸಿಟ್ಟುಗೊಂಡು ಅಣ್ಣಂದಿರು ಹಾಳಾದ ಬಾವಿಗೆ ಹಾಕಿ ಹೋಗ್ತಾರೆ. ಆದರೆ ಅಲ್ಲಿಂದ ಶುರುವಾಗ್ತದೆ, ಯಾವಾಗ ಹಾಳು ಬಾವಿಗೆ ಬೀಳುತ್ತಾನೋ ಹಾಳು ಬಾವಿಯಿಂದ ದೇವರನ್ನು ಉನ್ನತಕ್ಕೆ ಏರಿಸಲಿಕ್ಕೆ ಪ್ರಾರಂಭವಾಗ್ತದೆ. ಹಾಲೆಲೂಯ. ಯಾವಾಗ ನೀವು ಆ ಪೊಸಿಷನಿಗೆ ಬರುತ್ತೀರೋ, ಕಠಿಣವಾದ ಪೊಸಿಷನಿಗೆ ಬರುತ್ತೀರೋ, ಆ ಪೊಸಿಷನಲ್ಲಿಯೂ ಸಹ ನಿಮ್ಮ ನಂಬಿಕೆ ಬಿಡಬೇಡಿರಿ. ಆ ನಂಬಿಕೆಯನ್ನು ಗಟ್ಟಿಯಾಗಿ ಇಟ್ಕೊಳ್ಳಿರಿ. ಅದೇ ನಿಮ್ಮ ಉನ್ನತಿಯ ಪ್ರಾರಂಭ. ಹಾಲೆಲೂಯ. ನಿಮ್ಮ ಉನ್ನತಿಯ ಪ್ರಾರಂಭ. ಯೋಸೇಫನು ಉನ್ನತಿಗೆ ಪ್ರಾರಂಭಿಸ್ತಾನೆ. ಮೊದಲು ಕೆಲವರು ಬಂದು ಅವನನ್ನು ಏನು ಮಾಡ್ತಾರೆ, ಸ್ಲೇವರಿಗೆ ಗುಲಾಮನಾಗಿ ಅವರನ್ನು ತೆಗೆದುಕೊಂಡು ಹೋಗ್ತಾರೆ. ಮತ್ತು ಅವರನ್ನು ಪೋಟಿಫರಿಗೆ ಮಾರ್ತಾರೆ. ಪೋಟಿಫರನ್ನು ಐಗುಪ್ತದಲ್ಲಿರ್ತಾನೆ, ಐಗುಪ್ತದಲ್ಲಿ ಅವನು ಬೆಳೆಯುತ್ತಾನೆ. ಹೀಗೆ ಐಗುಪ್ತದಲ್ಲಿ ಅವನು ಬೆಳೆಯುತ್ತಿರುವಾಗ ಅಲ್ಲಿಯೂ ಬಹಳ ಗಲಿಬಿಲಿ ಆಗ್ತದೆ. ಆದರೆ ಅವನ ನಂಬಿಗಸ್ತಿಕೆ ದೇವರ ಮೇಲೆ, ದೇವರ ಮೇಲೆ ನಂಬಿಕೆ ಅವನ ಬಹಳ ಇದ್ದ ನಿಮಿತ್ತವಾಗಿ ದೇವರು ಅವನನ್ನು ಆ ಸಂಸ್ಥಾನದ ಹಾಲೆಲೂಯ ಮಂತ್ರಿಯನ್ನಾಗಿ, ಪ್ರಧಾನಮಂತ್ರಿಯನ್ನಾಗಿ ದೇವರು ಮಾಡುತ್ತಾನೆ. ಹಾಲೆಲೂಯ. ಯಾರನ್ನು? ಯೋಸೇಫನನ್ನು ಪ್ರಧಾನಮಂತ್ರಿಯಾಗಿ ಮಾಡುತ್ತಾನೆ. ಎಲ್ಲಿ ಮಾರಲ್ಪಟ್ಟಿದ್ದಾನೆ? ಹಾಳು ಬಾವಿಯಲ್ಲಿದ್ದಾನೆ. ಅಲ್ಲಿಂದ ಗುಲಾಮನಾಗಿ ಮಾರಲ್ಪಡುತ್ತಾನೆ. ಒಬ್ಬ ತಗೊಳ್ತಾನೆ, ಅವನಿಗೆ ಬೇಡವಾಗುತ್ತದೆ, ಇನ್ನೊಬ್ಬನಿಗೆ ಮಾರ್ತಾನೆ. ಹಾಲೆಲೂಯ. ಅವನ ಜೀವಿತದಲ್ಲಿ ಎಂತೆಲ್ಲ ಪರಿಸ್ಥಿತಿಗಳನ್ನು ಹಾದು ಹೋಗ್ತಾನೆ. ಆದರೆ ಸರ್ವಶಕ್ತನಾದ ದೇವರನ್ನು ಆತನು ಮರೆಯುವುದಿಲ್ಲ.
ಹಾಲೆಲೂಯಾ. ಆತನ ಶಕ್ತಿಯನ್ನು ಮರೆಯೋದಿಲ್ಲ. ಅವನ ದೇವರ ಮೇಲಿರುವ ಪ್ರೀತಿಯನ್ನು ಮರೆಯದೆ ಆತನು ದೃಢವಾಗಿ ನಿಲ್ತಾನೆ. ದೇವರು ಅವನನ್ನು ಹಾಲೆಲೂಯಾ ಐಗುಪ್ತ ದೇಶದ ಪ್ರಧಾನಮಂತ್ರಿಯನ್ನಾಗಿ ದೇವರು ಮಾಡುತ್ತಾನೆ. ಹಾಲೆಲೂಯಾ. ಇವತ್ತು ನಂಬಿಗಸ್ತರಾಗಿ ನಿಲ್ಲೋಣ, ಕ್ರಿಸ್ತನಿಗಾಗಿ ನಿಲ್ಲೋಣ, ಆತನ ನಾಮವನ್ನು ಘನಪಡಿಸುವುದಕ್ಕೋಸ್ಕರ ಸಿದ್ಧರಾಗುವಂಥ ವಿಶ್ವಾಸಿಗಳಾಗೋಣ, ಶಿಷ್ಯರಾಗೋಣ. ಯಾಕೆಂದರೆ ನಾವು ಆತನನ್ನು ಘನಪಡಿಸುವಾಗ ದೇವರು ನಮ್ಮನ್ನು ಘನಪಡಿಸುವಂಥ ದೇವರಾಗಿದ್ದಾನೆ. ಹಾಲೆಲೂಯಾ. ಘನಪಡಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹೌದು, ನಾವು ಇವತ್ತು ಲೋಕದಲ್ಲಿ ಏನೆಲ್ಲ ನಮಗೆ ಆಶೆ ಆಕಾಂಕ್ಷೆಗಳಿರಬಹುದು, ಮೊದಲನೇ ಆಶೆ ಆಕಾಂಕ್ಷೆ ದೇವರ ನಾಮ ಮಹಿಮೆ ಆಗಬೇಕು. ಒಂದು ರೂಢಿಯಾಗಿ ಹೇಳುವಂಥ ಒಂದು ಸಂಗತಿ ಇದೆ, ಏನೇ ಉತ್ತಮವಾದದನ್ನು ಹೊಂದಬೇಕಾದರೆ ಒಂದು ಬೆಲೆಯನ್ನು ತೆರಬೇಕೆಂಬುದಾಗಿ. ಹಾಲೆಲೂಯಾ. ಎನಿಥಿಂಗ್ ನೀವು ದೇರ್ ಇಸ್ ಅ ಪ್ರೈಸ್ ಟು ಪೇ ಫಾರ್ ಎವ್ರಿಥಿಂಗ್ ಯು ಗೇನ್ ಎಂಬುದಾಗಿ. ನೀವೇನೇ ಹೊಂದಬೇಕಾದರೂ ಒಂದು ಪ್ರೈಸ್ ಇದೆ. ನಾವು ಸುಮ್ಮನೆ ಆರಾಧನೆಗೆ ಬಂದು ಹೋದರೆ ಅದೇನಲ್ಲ, ದಿಟ್ ಇಸ್ ನಾಟ್ ಎಫರ್ಟ್, ಪುಟ್ಟಿಂಗ್ ಎಫರ್ಟ್ ಅಲ್ಲ. ಇವತ್ತು ನಾವೇನಾದರೂ ಹೊಂದಬೇಕಾದರೆ ನಮ್ಮ ಪರಿಶ್ರಮ ಬೇಕು. ದೇರ್ ಈಸ್ ಎ ಪ್ರೈಸ್ ಟು ಪೇ ಫಾರ್ ಎವ್ರಿಥಿಂಗ್ ಯು ಗೇನ್. ಜೀವನದಲ್ಲಿ ಏನೇ ಸಾಧನೆ ಅಥವಾ ಮತ್ತು ಏನೇ ಸ್ವಾಧೀನ ಮಾಡಿಕೊಳ್ಳಬೇಕಾದರೆ ಅದರ ಹಿಂದೆ ತ್ಯಾಗ, ಶ್ರಮ, ಬೆಲೆಯನ್ನು ತೆರಬೇಕಾಗುತ್ತದೆ. ಹಾಲೆಲೂಯಾ. ಬೆಲೆಯನ್ನು ತೆರಬೇಕು. ನೀವು ಆ ಬೆಲೆಯನ್ನು ತೆರಿತೀರಾ, ತ್ಯಾಗ ಮಾಡುತ್ತೀರಾ, ಶ್ರಮವನ್ನು ಹಾಕ್ತೀರಾ, ಮತ್ತು ಅದರ ಹಿಂದೆ ನೀವು ನಿಮ್ಮ ನಿಜವಾದಂಥ ನಂಬಿಗಸ್ತಿಕೆಯನ್ನು ತೋರಿಸ್ತೀರಾ. ದೇವರು ನಿಮ್ಮನ್ನು ಹಾಲೆಲೂಯಾ ಸ್ವಾಧೀನ ಮಾಡಿಕೊಳ್ಳಬೇಕಾದನ್ನು ಸ್ವಾಧೀನ ಮಾಡಿಸ್ತಾನೆ. ಸಾಧಿಸಬೇಕಾದ ಸಂಗತಿಗಳನ್ನು ಸಾಧಿಸುವ ಹಾಗೆ ದೇವರು ಮಾಡುತ್ತಾನೆ. ಹಾಲೆಲೂಯಾ. ಎವ್ರಿಥಿಂಗ್, ನೀವೇನೇ ಮಾಡಲಿಕ್ಕೆ ಹೋದರೂ ಎವ್ರಿಥಿಂಗ್ ಯು ಹ್ಯಾವ್ ಟು ಪೇ ಅ ಪ್ರೈಸ್. ಆಶೀರ್ವಾದಗಳಿಗೆ ಸುಮ್ಮನೆ ಸಿಗೋದಿಲ್ಲ. ಕೆಲಸ ಮಾಡಿದರೆ ಸಂಬಳ ಸಿಗ್ತದೆ. ಯಾರಿಗಾದರೂ ಫ್ರೀಯಾಗಿ ಹಣ ಸಿಗ್ತಾ ಇದೆಯಾ? ಯಾರಿಗೂ ಸಿಗೋದಿಲ್ಲ. ದುಡ್ದ್ರೆ ನಿಮಗೆ, ನಾವು ಕಷ್ಟಪಟ್ಟರೆ ನಮಗೆ ಸುಖ, ಕೈ ಕೆಸರಾದರೆ ಬಾಯಿ ಮೊಸರು. ಇವತ್ತು ಅದೇ ರೀತಿಯ ಪ್ರಿನ್ಸಿಪಲ್ ದೇವರ ವಾಕ್ಯದಲ್ಲಿಯೂ ಸಹ ದೇವರು ನಮಗೆ ಉಚಿತವಾದಂಥ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ವಿ ಹ್ಯಾವ್ ರಿಸೀವ್ಡ್, ರಕ್ಷಣೆ ಸಿಕ್ಕಿದೆ, ನೀತಿವಂತನಾಗಿ ಮಾಡಿದ್ದಾನೆ. ಆದರೆ ಆ ನೀತಿವಂತಿಕೆಯಲ್ಲಿರಬೇಕಾದರೆ ನಮ್ಮ ಪ್ರಯಾಸಗಳು ಬೇಕು. ಹಾಲೆಲೂಯಾ. ನಾವು ಪ್ರಯಾಸ ಪಡಬೇಕು, ನೀತಿವಂತರಾಗಿ ಜೀವಿಸಬೇಕು, ಪರಿಶುದ್ಧರಾಗಿ ಅದಕ್ಕೆ ಎಫರ್ಟ್ ಹಾಕಬೇಕು. ಸೈತಾನ ನಮ್ಮ ಮನಸ್ಸನ್ನು ಹಾಳು ಮಾಡ್ತಾನೆ. ಅದಕ್ಕೆ ಮನಸ್ಸಿನ ನಡುವನ್ನು ಕಟ್ಟಿಕೊಳ್ಳಿರಿ ಎಂಬುದಾಗಿ ಪೌಲನು ಹೇಳ್ತಾನೆ. ನಿಮ್ಮ ಮನಸ್ಸನ್ನು, ನಿಮ್ಮ ಹೃದಯವನ್ನು ಬಹಳ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿರಿ ಎಂಬುದಾಗಿ ಹೇಳ್ತಾನೆ. ಯಾಕೆ? ಬಿಕಾಸ್ ದೇರ್ ಇಸ್ ಈವಿಲ್. ಸೈತಾನನಿದ್ದಾನೆ, ಆತನು ಕರಪ್ಟ್ ಮಾಡ್ತಾ ಇರ್ತಾನೆ. ನಮ್ಮ ಮೈಂಡನ್ನು, ನಮ್ಮ ಯೋಚನೆ ವಿಚಾರಗಳನ್ನು ಕರಪ್ಟ್ ಮಾಡ್ತಾನೆ, ಹಾಳು ಮಾಡ್ತಾ ಇರ್ತಾನೆ. ಇವತ್ತು ನಾವು ಜಾಗ್ರತೆಯಿಂದ ಇರೋಣ ಪ್ರಿಯರೇ. ಹಾಲೆಲೂಯಾ. ದೇವರನ್ನು ಗೌರವಿಸುವಾಗ ದೇವರು ನಮ್ಮನ್ನೇನು ಮಾಡ್ತಾನೆ? ಗೌರವಿಸ್ತಾನೆ. ನೀವು ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ನೀವು ಬೆಲೆಯನ್ನು ಪಾವತಿಸಬೇಕು. ಹಾಲೆಲೂಯಾ. ಆಶೀರ್ವಾದವನ್ನು ಪಡೆಯಬೇಕಾದರೆ ನೀವು ಬೆಲೆಯನ್ನು ಪಾವತಿಸಬೇಕು. ಫಾರ್ ಎವ್ರಿ ಪ್ರಾಮಿಸ್ ದೇರ್ ಇಸ್ ಎ ಪ್ರೈಸ್ ಟು ಪೇ. ಫಾರ್ ಎವ್ರಿ ಪ್ರಾಮಿಸ್ ದೇರ್ ಇಸ್ ಎ ಪ್ರೈಸ್ ಟು ಪೇ. ವಾಕ್ಯಗಳ ಮುಖಾಂತರ ದೇವರು ನಮ್ಮನ್ನು ಆಶೀರ್ವದಿಸಲಿ. ಮುಂದಿನ